ಚೈತನ್ಯ ಸರ್, ವೆಲ್ಕಮ್ ಟು ಕನ್ನಡ ಫಿಲ್ಮ್ ಕ್ಲಬ್ ಪಾಡ್ಕಾಸ್ಟ್. ಬಲರಾಮನ್ ದಿನಗಳು ಬಗ್ಗೆ ಮಾತಾಡೋಕ್ಕೆ ತುಂಬಾ ವಿಚಾರಗಳಿದೆ ಆ್ಯಂಡ್ ತುಂಬಾ ಪ್ರಶ್ನೆಗಳಿದೆ, ಕುತೂಹಲಗಳಿದೆ. ವಿ ಆರ್ ವೆರಿ ಮಚ್ ಎಕ್ಸೈಟೆಡ್, ಥ್ಯಾಂಕ್ ಯು. ಎಸ್ಪೆಷಲಿ ಬೀಯಿಂಗ್ ಆ ದಿನಗಳು ಫ್ಯಾನ್ಸ್. ಬಟ್ ಅದಕ್ಕೆ ಬರೋಕ್ಕೆ ಮುಂಚೆ ಒಂದೆರಡು ಜನರಿಕ್ ಪ್ರಶ್ನೆ ತೊಗೊಂಡು ಅದಕ್ಕೆ ಬರ್ತೀನಿ. ನಮ್ಮ ಫಿಲ್ಮ್ ಕ್ಲಬ್ನ ಫಾಲೋ ಮಾಡೋರು ಸುಮಾರು ಜನ ಆಸ್ಪೈರಿಂಗ್ ಮೇಕರ್ಸ್, ಆ್ಯಕ್ಟರ್ಸ್ ಆಗಿರೋದ್ರಿಂದ ಈ ವೆಯ್ಟಿಂಗ್ ಟೈಮ್ ಅನ್ನೋದು ಜಾಸ್ತಿ ಇರುತ್ತೆ. ಐದರ್ ಟಿಲ್ ಆರ್ ಫಸ್ಟ್ ಬ್ರೇಕ್ ಆರ್ ಫಸ್ಟ್ ಪ್ರಾಜೆಕ್ಟ್ ಆಗೋ ತನಕ ಅಥವಾ ಫಸ್ಟ್ ಪ್ರಾಜೆಕ್ಟ್ ಆದಮೇಲೂ. ಸೊ ಹೌ ಡು ವಿ ಮೇಂಟೈನ್ ದಿಸ್ ಸ್ಯಾನಿಟಿ ಆ್ಯಂಡ್ ಹೌ ಡು ವಿ ಸ್ಟಿಕ್ ಆನ್ ಟು ವಾಟ್ ವಿ ವಾಂಟ್ ಟು ಡೂ? ನಾನು ನನ್ನ ಮೊದಲನೇ ಸಿನಿಮಾ ಮಾಡಬೇಕು ಅಂತಿದ್ದಿದ್ದು 2003ರಲ್ಲಿ. ಅದಕ್ಕೊಂದು ಸ್ಕ್ರಿಪ್ಟ್ ಕೂಡ ನಾನು ಮತ್ತು ಜಯಂತ್ ಕೈಕಿಣಿ ಇಬ್ಬರು ಸೇರಿಕೊಂಡು ಬರೆದ್ವಿ. ದಸ್ತೇವ್ಸ್ಕಿದು ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಅಂತ ಒಂದು ನಾವೆಲ್ ಇದೆ, ಅದನ್ನ ಅಡ್ಯಾಪ್ಟ್ ಮಾಡಿದ್ದೆ. ಅದನ್ನು ಶಿವರಾಜ್ ಕುಮಾರ್ ಅವ್ರಿಗೆ ನರೇಷನ್ ಕೊಟ್ವಿ. ಶಿವರಾಜ್ ಕುಮಾರ್ ಅವರು ಅದನ್ನ ಇಷ್ಟಪಟ್ಟರು, ಆ್ಯಕ್ಟ್ ಮಾಡ್ತೀನಿ ಅಂತ ಕೂಡ ಅಂದರು. ಪದ್ಮಾಲಯ ಟೆಲಿಫಿಲ್ಮ್ಸ್ ಅಂತ ಒಂದು ಒಂದು ಕಂಪ್ನಿ ಇತ್ತು. ಆ ಕಂಪ್ನಿಗೆ ಹೋಗಿ ನಾವು ಅದನ್ನ ಪಿಚ್ ಮಾಡಿದ್ವಿ. ಅವರು ಅದನ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಒಪ್ಪಿದ್ರು. ಸೊ ಎಲ್ಲ ಸರಿ ಹೋಗ್ತಿತ್ತು. ಆ ಕಂಪ್ನಿ ಪ್ರೊಡ್ಯೂಸ್ ಮಾಡಿದಂಥ ಒಂದು ಸಿನಿಮಾ ದೊಡ್ಡ ಫ್ಲಾಪ್ ಆಯಿತು. ಫ್ಲಾಪ್ ಆಗಿ ಕಂಪ್ನಿ ಕ್ಲೋಸ್ ಡೌನ್. ಓಕೆ, ಸೊ ಅದು ದೇ ಬ್ಯಾಕ್ ಔಟ್ ಆಫ್ ದ ಪ್ರಾಜೆಕ್ಟ್. ಆಮೇಲೆ ನನಗೂ ಆಗ ಇನ್ನೊಬ್ರು ಬೇರೆಯವ್ರ ಹತ್ರ ಹೋಗಿ ಇದನ್ನ ಪಿಚ್ ಮಾಡಬೇಕು ಅದೇನೋ ನನಗೆ ಹೊಳಿಲಿಲ್ಲ. ಯಾಕೆಂದರೆ ಆವಾಗ ಐ ಹ್ಯಾಡ್ ಕಮ್ ಫ್ರಮ್ ಎನ್ ಆರ್ಟ್ ಫಿಲ್ಮ್ ಬ್ಯಾಕ್ಗ್ರೌಂಡ್. ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ಅಸೋಸಿಯೇಟಾಗಿ ಕೆಲಸ ಮಾಡಿ ನಾನು ಈಗ ಬಂದಿದ್ದು. ಸೊ ಐ ಹ್ಯಾಡ್ ನೋ ಐಡಿಯಾ ಹೌ ಟು ಗೋ ಅಬೌಟ್ ದಿಸ್ ಪ್ರೋಸೆಸ್. ಸೊ ನಾನು ಜಸ್ಟ್ ಐ ಅಬ್ಯಾಂಡನ್ಡ್ ಇಟ್. ಅದನ್ನ ಮಾಡೋಕ್ಕೆ ಹೋಗಲಿಲ್ಲ. ಮೋಸ್ಟ್ಲಿ ನನಗೆ ಸಿನಿಮಾ ಮಾಡೋಕ್ಕಾಗೋದಿಲ್ವೇನೋ ಅಂತ ಅಂದು ಬಿಟ್ಬಿಟ್ಟೆ. ಒಂದು 2-3 ಜನ ಹತ್ರ ಹೋಗಿ ಕತೆ ಹೇಳಿದೆ, ಯಾರೂ ಒಪ್ಪಲಿಲ್ಲ. ಸೊ ಬಿಟ್ಬಿಟ್ಟೆ ನಾನು. ಸೊ 2007ನಲ್ಲಿ ಬೈ ಆಕ್ಸಿಡೆಂಟ್ ನಾನು ಆ ದಿನಗಳಿಗೆ ಡೈರೆಕ್ಟ್ರಾಗಿ ಮತ್ತೆ ಚೂಸ್ ಆಗಿದ್ದು. ಅದು ಎಷ್ಟೋ ಪಾಡ್ಕಾಸ್ಟ್ಗಳಲ್ಲಿ ಹೇಳಿದ್ದೀನಿ, ಆ ದಿನಗಳಿಗೆ ಬೇರೆ ಡೈರೆಕ್ಟರ್ ಇದ್ದರು. ಶ್ರೀಧರ್ ಅವರು ಅದರ ಸ್ಕ್ರಿಪ್ಟನ್ನು ಆಗಲೇ ಬರ್ಕೊಂಡಿದ್ರು. ಆದರೆ ನಂತರ ನನ್ನನ್ನು ಅದು ಆ ಪ್ರಾಜೆಕ್ಟಿಗೆ ಅವರು ಚೂಸ್ ಮಾಡಿದ್ದು. ಆ್ಯಂಡ್ ದೆನ್ ದ ರೆಸ್ಟ್ ಇಸ್ ಹಿಸ್ಟ್ರಿ. ಸೊ ನಾನು ಹೇಳೋದು ಯಾಕೆ ಇದು ಕತೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಫ್ ಸಮಥಿಂಗ್ ಹ್ಯಾಸ್ ಟು ಕಮ್ ಟು ಯು, ಇಟ್ ವಿಲ್ ಕಮ್ ಟು ಯು. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್, ನನಗೆ 2003ರಲ್ಲಿ ವೆನ್ ಐ ಕುಡ್ ನಾಟ್ ಮೇಕ್ ದ ಫಿಲ್ಮ್, ಐ ಕಂಟಿನ್ಯೂಡ್ ಮೇಕಿಂಗ್ ವಾಟ್ ಎವರ್ ಐ ಕುಡ್ ಟು ಅರ್ನ್ ಮನಿ. ಕಾರ್ಪೊರೇಟ್ ಫಿಲ್ಮ್ಸ್ ಮಾಡಿದೆ. ಐ ವಾಸ್ ಅ ಕರೆಸ್ಪಾಂಡೆಂಟ್ ಫಾರ್ BBC ಒಂದು ಶೋಗೆ. ಐ ಪ್ರೊಡ್ಯೂಸ್ಡ್ ಟೆಲಿವಿಷನ್ ಸೀರಿಯಲ್ಸ್. ಸೊ ಐ ಕೆಪ್ಟ್ ಮೇಕಿಂಗ್ ಶ್ಯೂರ್ ದಟ್ ದೇರ್ ಈಸ್ ಇನ್ಕಮ್, ಆ್ಯಂಡ್ ದಟ್ ಈಸ್ ಸಮಥಿಂಗ್ ದಟ್ ಮೋಸ್ಟ್ ಫಿಲ್ಮ್ ಮೇಕರ್ಸ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನಾಗುತ್ತೆ, ವಿ ಫರ್ಗೆಟ್ ದಟ್ ವಿ ಹ್ಯಾವ್ ಟು ಕೀಪ್ ದ ಹೋಮ್ ಫೈರ್ಸ್ ಬರ್ನಿಂಗ್, ವಿ ಹ್ಯಾವ್ ಟು ಕೀಪ್ ದ ಬ್ಯಾಂಕ್ ಬ್ಯಾಲೆನ್ಸ್ ಇಂಟ್ಯಾಕ್ಟ್. ನಾವು ಫಿಲ್ಮ್ ಅಂದರೆ ಒಂದು ಫಿಲ್ಮ್ಗೋಸ್ಕರ 3 ವರ್ಷ ಆ ಸಿನಿಮಾಗೆ ಮಾತ್ರ ಡೆಡಿಕೇಟ್ ಮಾಡೋದು. ಆ ಮಧ್ಯದಲ್ಲಿ ದುಡ್ಡು ಇರೋದಿಲ್ಲ, ಇನ್ನೇನೋ ಒಂದಷ್ಟು ಫ್ರಸ್ಟ್ರೇಷನ್ ಶುರುವಾಗುತ್ತೆ, ಮೆಂಟಲ್ ಪೀಸ್ ಇರೋದಿಲ್ಲ. ಸೊ ನಾನು ಯಾವಾಗಲೂ ನನ್ನ ಮೊದಲನೇ ಸಿನಿಮಾಯಿಂದ ಇವಾಗಿನ ತನಕ ನಾನು ಸಿನಿಮಾಗಳು ಮಾಡ್ತಿದ್ರು. ನಂದೊಂದು ಕಂಪ್ನಿ ಇದೆ, ಚೈತನ್ಯ ಹರಿದಾಸ್ ಸಿನಿಮಾಸ್ ಅಂತ. ವಿ ಪ್ರೊಡ್ಯೂಸ್ ಟೆಲಿವಿಷನ್ ಸೀರಿಯಲ್ಸ್, ಐ ಮೇಕ್ ಆ್ಯಕ್ಟ್ಸ್, ಐ ಮೇಕ್ ಕಾರ್ಪೊರೇಟ್ ಫಿಲ್ಮ್ಸ್. So I keep looking for work. I make sure that there is money in the bank, and that is very important. If you have money in the bank, I feel that you have enough peace to look at creative projects. ಆ್ಯಂಡ್ ವಿ ಕ್ಯಾನ್ ಪೀಸ್ಫುಲಿ ವೆಯ್ಟ್ ಆಲ್ಸೋ. ಹೌದು, ಡೆಸ್ಪಿರೇಷನ್ ಬರಬಾರ್ದು. ಡೆಸ್ಪಿರೇಷನ್ ಬಂದ್ಬಿಟ್ರೆ ಏನಾಗುತ್ತೆ, ಎಸ್ಪೆಷಲಿ ಸಿನಿಮಾದಲ್ಲಿ. ಸಿ, ಐ ಡೋಂಟ್ ಮೈಂಡ್ ಮೇಕಿಂಗ್ ಕಾಂಪ್ರಮೈಸಸ್ ಇನ್ ಎವ್ರಿ ಅದರ್ ಸೆಕ್ಟರ್. ಇನ್ ಸಿನಿಮಾ ಐ ಡೋಂಟ್ ಟು ಮೇಕ್ ಕಾಂಪ್ರಮೈಸಸ್. ಸೊ ವೆನ್ ಯು ಆರ್ ನಾಟ್ ಡೆಸ್ಪರೇಟ್, ಯು ಡೋಂಟ್ ಹ್ಯಾವ್ ಟು ಮೇಕ್ ಕಾಂಪ್ರಮೈಸಸ್. ಆ್ಯಂಡ್ ಎಲ್ಲೋ ಒಂದು ಕಡೆ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿದಾಗ ಅದು ಅನ್ಕೊಂಡಂಗೆ ವರ್ಕ್ ಆಗದೆ ಇದ್ದಾಗ, ವೆನ್ ವಿ ಫೇಲ್ ಇನ್ ಆರ್ ಓನ್ ಡೊಮೇನ್ಸ್, ಬಿ ಅನ್ ಆ್ಯಕ್ಟರ್ ಆರ್ ಅ ಡೈರೆಕ್ಟರ್ ಆರ್ ಎಸ್ ಅ ರೈಟರ್, ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಕುಗ್ಗಿಸ್ಬಿಡುತ್ತೆ. ಸೊ ಹೌ ಡು ಯು ಅಟೆಂಡ್ ಫೇಲ್ಯೂರ್ಸ್? ಸಿ, ಫೇಲ್ಯೂರ್ ಈಸ್ ಅ ವೆರಿ ಬಿಗ್ ಥಿಂಗ್ ಇನ್ ಸಿನಿಮಾ. ಏಕೆಂದರೆ ನಿಮ್ಮ ವಿಷನನ್ನು ನಂಬಿ, ಒಬ್ಬ ಡೈರೆಕ್ಟರ್ ವಿಷನಿಂದ ನಂಬಿ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಅನೇಕ ಜನ ಕೆಲಸ ಮಾಡಿರ್ತಾರೆ, ಆ್ಯಕ್ಟರ್ಸ್ ಆ್ಯಕ್ಟ್ ಮಾಡಿರ್ತಾರೆ. ನಿಮ್ಮ ಕೆಲಸದ ಮೇಲೆ ಎಷ್ಟೋ ಜನರ ಕೆರಿಯರ್ಗಳು ಡಿಪೆಂಡ್ ಆಗಿರುತ್ತೆ. ಸೊ ಆ ಪ್ರಾಜೆಕ್ಟ್ ಫೇಲ್ ಆದಾಗ ಇಟ್ ಈಸ್ ಆ್ಯಕ್ಚುಲಿ ಅ ವೆರಿ ಸೀರಿಯಸ್ ಥಿಂಗ್. ಸೊ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಯುವರ್ ಡ್ರಾಯಿಂಗ್ ಬೋರ್ಡ್, ಸಿ ವೇರ್ ಯು ವೆಂಟ್ ರಾಂಗ್ ಆ್ಯಂಡ್ ಮೇಕ್ ಶ್ಯೂರ್ ದಟ್ ಇಟ್ ಡಸಂಟ್ ಹ್ಯಾಪನ್ ಅಗೇನ್. ನನಗೆ ಸೂರ್ಯಕಾಂತಿಲಿ ಆ ಥರ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬ ದೊಡ್ಡ ಬಜೆಟಲ್ಲಿ ನಿರ್ಮಾಣ ಮಾಡಿದ್ರು ನಮ್ಮ ಪ್ರೊಡ್ಯೂಸರ್ಸು. ಅದನ್ನು ಬರೆದಿದ್ದು KY ನಾರಾಯಣ ಸ್ವಾಮಿ ಅಂತ, ನಮ್ಮ ಮೇಷ್ಟ್ರವರು. ಈಗ ತುಂಬ ದೊಡ್ಡ ಪ್ಲೇ ರೈಟ್ ಅವರು. ಆದರೆ ಅವರು ಬೆಳೆದಿದ್ದು ಕೋಲಾರದಲ್ಲಿ.
ಈ ತೆಲುಗು ಸಿನಿಮಾಗಳು ನೋಡ್ಕೊಂಡು ಬೆಳೆದಂಥವ್ರು. ಸೊ ಈ ತೆಲುಗು ಸಿನಿಮಾದೊಂದು ಟ್ರೀಟ್ಮೆಂಟ್ ಸ್ಟೈಲ್ ಇರುತ್ತೆ, ಅದು ಅವ್ರಿಗೆ ತುಂಬ ಇಷ್ಟ. ಆ ಸ್ಟೈಲಲ್ಲಿ ಈ ಸ್ಕ್ರಿಪ್ಟನ್ನು ಬರೆದ್ರು. ಆದರೆ ನಾನು ಆ ಬ್ಯಾಕ್ಗ್ರೌಂಡಿಂದ ಬಂದಂಥವನಲ್ಲ. ನಾನು ನೋಡ್ತಾ ಬಂದದ್ದೇ ಬೇರೆ ಥರದ ಸಿನಿಮಾಗಳು. ಸೊ ಐ ವಾಸ್ ನಾಟ್ ಪ್ರಿಪೇರ್ಡ್ ಫಾರ್ ವಾಟ್ ಸ್ಕ್ರಿಪ್ಟ್ ಹಿ ಹೆಡ್ ಗಿವನ್ ಮಿ. ನಾನು ಐ ಶುಡ್ ಹ್ಯಾವ್ ಗಾಟನ್ ಮೋರ್ ಇನ್ವಾಲ್ವ್ಡ್. ಬಟ್ ನಾನು ಐ ಬ್ಲೈಂಡ್ಲಿ ಟ್ರಸ್ಟೆಡ್ ದ ರೈಟರ್ ಆ್ಯಂಡ್ ಐ ಥಾಟ್, ಓಕೆ, ಸಿನ್ಸ್ ಹಿ ಹ್ಯಾಸ್ ಸೀನ್ ದೋಸ್ ಫಿಲ್ಮ್ಸ್, ಐ ವಿಲ್ ಬಿ ಏಬಲ್ ಟು ಮೇಕ್ ದಟ್ ಕೈಂಡ್ ಆಫ್ ಅ ಫಿಲ್ಮ್. ಅದು ಇಲ್ಲಿಗೂ ಸಲ್ಲದೆ ಅಲ್ಲಿಗೂ ಹೋಗದೆ ಆಗೋಯ್ತು ಆ ಸಿನಿಮಾ, ಆ್ಯಂಡ್ ಇಟ್ ಫೇಲ್ಡ್. ಆ್ಯಂಡ್ ಅದಾದಮೇಲೆ ಐ ಟುಕ್ ಆಲ್ಮೋಸ್ಟ್ 3 years ಟು ಸಿಟ್ ಡೌನ್ ಆ್ಯಂಡ್ ಸಿ ವಾಟ್ ವೆಂಟ್ ರಾಂಗ್. ಆದಿರಿಗಳು ಅಂತ ದೊಡ್ಡ ಹಿಟ್ ಆದಮೇಲೆ ಸೂರ್ಯಕಾಂತಿ ಅಂತ ದೊಡ್ಡ ಫ್ಲಾಪ್ ಆಯಿತು. ಸೊ ಇನ್ಫ್ಯಾಕ್ಟ್ ಇಟ್ ವಾಸ್ ಅ ಗುಡ್ ಥಿಂಗ್ ದಟ್ ಹ್ಯಾಪೆಂಡ್. ನಾನು ಅದರಿಂದಾಗಿ ಐ ಕರೆಕ್ಟೆಡ್ ಮೈ ಸೆಲ್ಫ್ ಆ್ಯಂಡ್ ಐ ಹ್ಯಾವ್ ನೆವರ್ ಮೇಡ್ ದಟ್ ಮಿಸ್ಟೇಕ್ ಅಗೇನ್. ಆಲ್ ಮೈ ಅದರ್ ಫಿಲ್ಮ್ಸ್ ಹ್ಯಾವ್ ಮೇಡ್ ಮನಿ. ಐ ಹ್ಯಾವ್ ಮೇಡ್ ಶೋರ್ ದಟ್ ದ ಪ್ರೊಡ್ಯೂಸರ್ಸ್ ಆರ್ ಪ್ರಾಫಿಟಬಲ್. Okay, so then we should always introspect and find out what went wrong. And failures will happen. See, there are various things that will fail in a movie. The biggest thing being the audience not liking it. ಅಲ್ವಾ? ಯಾಕೆಂದರೆ ಅಲ್ಟಿಮೇಟ್ಲಿ ನಾವು ಸಿನಿಮಾ ಮಾಡೋದು ಆಡಿಯನ್ಸ್ಗೆ. ಕೆಲವು ಸತಿ ಒಂದು ಸೆಕ್ಷನ್ ಆಫ್ ದಿ ಆಡಿಯನ್ಸ್ ಅದನ್ನ ಇಷ್ಟಪಡುತ್ತೆ. ಎಲ್ಲ ಸೆಕ್ಷನ್ ಆಫ್ ದಿ ಆಡಿಯನ್ಸ್ ಇಷ್ಟಪಡದಿದ್ರು ಪರವಾಗಿಲ್ಲ. ಒಂದು ಸೆಕ್ಷನ್ ಆಫ್ ದಿ ಆಡಿಯನ್ಸ್ ಇಷ್ಟಪಟ್ಟರು, ಇಟ್ ಈಸ್ ವರ್ತ್ ಇಟ್. ಇಟ್ ಗಿವ್ಸ್ ಯು ಸಮ್ ಕೈಂಡ್ ಆಫ್ ಕಂಟೆಂಟ್ಮೆಂಟ್. ನಾನು ಮಾಡಿದ್ದು ಎಲ್ಲೋ ಒಂದು ಕಡೆ ತಲುಪಿದೆ ಅಂತ ನಮಗೆ ಅನಿಸುತ್ತೆ. ಇನ್ನೊಂದು ಆಸ್ಪೆಕ್ಟ್ ಏನಂದರೆ ಇನ್ವೆಸ್ಟರ್, ಯಾರು ನಮ್ಮ ಮೇಲೆ ದುಡ್ಡು ಹಾಕಿರ್ತಾರೋ ಅವ್ರನ್ನ ನಾವು ಸೇಫ್ ಮಾಡೋಕ್ಕಾಗಲಿಲ್ಲ ಅಂದಾಗ ನ್ಯಾಚುರಲಿ ಯು ಫೀಲ್ ಯು ನಾಟ್ ಡನ್ ವಾಟ್ ವಾಸ್ ಪ್ರೊಫೆಷ್ನಲಿ ಯುವರ್ ಜಾಬ್. Okay. Before we come to ಬಲರಾಮನ್ ದಿನಗಳು ಸರ್, ನಮ್ಮ ಕರೆಂಟ್ ಸಿಚುವೇಶನ್ ಆಫ್ KFI ನೋಡಿದ್ರೆ ನಾನೊಂದಷ್ಟು ಡೇಟಾ ನೋಡ್ತಾ ಇದ್ದೆ ವೇರಿಯಸ್ ಆರ್ಗನೈಸೇಷನ್ಸ್ದು. ಸೊ ಕನ್ನಡ ಹ್ಯಾಸ್ ಡನ್ ಅಬೌಟ್ 120 ಫಿಲ್ಮ್ಸ್ ರಫ್ಲಿ ಟಿಲ್ ನೌ, ಇನ್ ಪಾರ್ ವಿತ್ ಅದರ್ ಲ್ಯಾಂಗ್ವೇಜಸ್ ಆಲ್ಸೋ. ಅಂದರೆ ಬೇರೆ ಭಾಷೆಗಳಲ್ಲೂ ರಫ್ಲಿ 100 to 130 ಫಿಲ್ಮ್ಸ್ ಆಗಿದೆ. ಬಟ್ ಇನ್ ಕನ್ನಡ ಕಲೆಕ್ಟಿವ್ಲಿ ಈ ಇಷ್ಟು ಸಿನಿಮಾಗಳು ಸೇರಿ ಅರೌಂಡ್ 60 to 80 crores is what we have collected as an industry, put together all these films. ಬಟ್ ಎಲ್ಲೋ ಒಂದು ಕಡೆ ನಾವು ಬೇರೆ ಭಾಷೆ ಕಡೆ ನೋಡಿದಾಗ ಯಾವುದೋ ಒಂದು ಸಿನಿಮಾನೇ 100 crores ಮಾಡಿಬಿಟ್ಟಿರುತ್ತೆ. ಸೊ this clearly says, I think something is going wrong in the entire ecosystem. Not blaming the audience, not blaming the writers, not blaming anyone individually, but I think overall ecosystem somewhere something is going wrong. So ಈ ವಾತಾವರಣದಲ್ಲಿ ವಾಟ್ ಆರ್ ಯೋರ್ ಅಬ್ಸರ್ವೇಷನ್ಸ್ ಸರ್? ಇದು ಒಂದು ಸ್ವಲ್ಪ ಇಟ್ಸ್ ಡೀಪರ್ ದೆನ್ ದಟ್. ಓಕೆ, ನಾವು ಸ್ವತಂತ್ರದ ನಂತರ ಬೆಂಗಳೂರಿನ ಕ್ಯಾಪಿಟಲ್ ಅಂತ ಮಾಡ್ಕೊಂಡಿದ್ದೇ ದೊಡ್ಡ ತಪ್ಪು ಅಂತ ನನ್ನದು. ಆಯಿತಾ? ಸಪೋಸ್ ದಾವಣಗೆರೆ ನಮ್ಮ ಕ್ಯಾಪಿಟಲ್ ಆಗಿತ್ತು ಅಂತಂದರೆ ಇಟ್ ವುಡ್ ಹ್ಯಾವ್ ಬೀನ್ ಪ್ರೈಮರ್ಲಿ ಅ ಕನ್ನಡ ಸೆಂಟರ್. ನಮ್ಮ ಕನ್ನಡ ಸಿನಿಮಾದಲ್ಲಿ ದ ಬಲ್ಕ್ ಆಫ್ ರಿಟರ್ನ್ಸ್ ಫಾರ್ ಅ ಮೂವಿ ಕಮ್ಸ್ ಫ್ರಮ್ ದ ಬ್ಯಾಂಗ್ಳೂರ್ ರೀಜನ್. ಅದು ದೊಡ್ಡ ಸಮಸ್ಯೆ ಆಗಿರುತ್ತೆ. ಆ್ಯಂಡ್ ಬ್ಯಾಂಗ್ಳೂರ್ ರೀಜನಲ್ಲಿ ಕನ್ನಡಿಗರೇ ಕಮ್ಮಿ ಕಂಪೇರ್ ಟು ಅದರ್ ಪಾಪ್ಯುಲೇಷನ್ಸ್. ಸೊ ಇಲ್ಲಿ ಎಲ್ಲ ಭಾಷೆಯ ಸಿನಿಮಾಗಳು ಓಡ್ತವೆ. ಅದರಿಂದಾಗಿ ಏನಾಗಿದೆ, ಕನ್ನಡ ಆಡಿಯನ್ಸ್ ಯಾರಿದ್ದಾರೆ ಬೆಂಗಳೂರಲ್ಲಿ ಅವ್ರು ಕೂಡ ಎಲ್ಲ ಭಾಷೆಯನ್ನು ನೋಡೋಕ್ಕೆ ಶುರು ಮಾಡಿದ್ದಾರೆ. ಆ ಒಂದು ಅಭ್ಯಾಸ ಆಗೋಗಿದೆ. ಸೊ ಅವ್ರು ಬರೀ ಕನ್ನಡ ಸಿನಿಮಾ ನೋಡೋದಿಲ್ಲ. ಅದರಿಂದ ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಒಂದು ಕನ್ನಡ ಸಿನಿಮಾ ಗೆಲ್ತು ಅಂತಂದರೆ ಅದು ಬರೀ ಒಂದು ಕನ್ನಡ ಸಿನಿಮಾದ ಗೆಲುವಾಗಿರಲ್ಲ. ಆಡಿಯನ್ಸ್ ಯಾರಿರ್ತಾರೆ ಕನ್ನಡ ಸಿನಿಮಾ ಗೆಲ್ಸೋರು, ಅವ್ರು ಅದನ್ನು ಒಂದು ಹಿಂದಿ, ತಮಿಳು, ಮಲಯಾಳಮು, ಇಂಗ್ಲೀಷ್, ಕೊರಿಯನ್ ಎಲ್ಲ ಸಿನಿಮಾ ಪಕ್ಕ ಇಟ್ಟು ನೋಡಿರ್ತಾರೆ. ಅದಕ್ಕೆ ಮ್ಯಾಚ್ ಆಗುತ್ತೆ, ಅದಕ್ಕೆ ಸರಿಸಾಟಿಯಾಗಿ ನಿಲ್ಲುತ್ತೆ ಅಂದರೆ ಮಾತ್ರ ಅದನ್ನ ಒಪ್ತಾರೆ, ಬಿಟ್ಟರೆ ಅದು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಟಗಾರ ಸಿನಿಮಾ ವರ್ಕ್ ಆದಾಗ ಒಂದು 4th ವೀಕ್ಗೆ ಹೋದಾಗ ಆಟಗಾರ ನಮ್ಮ ಪ್ರೊಡ್ಯೂಸರ್ ಯೋಗೀಶ್ ದ್ವಾರಕೀಶ್ ಹೇಳಿದ್ರು, 38 ಸಿನಿಮಾಗಳನ್ನ ದಾಟ್ಕೊಂಡ್ಬಂದೀವಿ ನಾವು ಅಂತ. ನಾನು 38 ಸಿನಿಮಾ ರಿಲೀಸ್ ಆಗಿಲ್ವಲ್ಲ, ಹೇಗೆ 38 ಸಿನಿಮಾ ದಾಟ್ಕೊಂಡ್ಬಂದೀವಿ ಅಂದರೆ, ನೀನು ಬರೀ ಕನ್ನಡ ನೋಡ್ತಾ ಇದೆಯಾ, ತಮಿಳಲ್ಲಿ ಇಷ್ಟು ರಿಲೀಸ್ ಆಗಿದೆ, ತೆಲುಗುಲಿ ಇಷ್ಟು ರಿಲೀಸ್ ಆಗಿದೆ, ಹಿಂದಿಲಿ ಇಷ್ಟ ಆಗಿದೆ ಅಂತ ಲಿಸ್ಟ್ಗಳು ಕೊಟ್ಟರು, ಇಂಗ್ಲೀಷಲ್ಲಿ ಇಷ್ಟ ಆಗಿದೆ. ಆ ಎಲ್ಲ ಸಿನಿಮಾಗಳು ರಿಲೀಸ್ ಆದರೂ ನಮ್ಮ ಸಿನಿಮಾ ಆದಮೇಲೆ ಇನ್ನೂ 4ನೇ ವಾರದಲ್ಲಿ ನಾವು ಇದ್ದೀವಿ ಅಂದರೆ ಅಷ್ಟು ಸಿನಿಮಾನು ದಾಟಿ ಬಂದಿದ್ದೀವಿ ನಾವು ಅಂತ. ಸೊ ನಮಗೆ ಪ್ರೈಮರಿಲಿ ಕನ್ನಡ ಸೆಂಟರ್ ಅಲ್ಲದಿರೋ ಜಾಗದಲ್ಲಿ ಕನ್ನಡ ಇಂಡಸ್ಟ್ರಿ ಬೇಸ್ ಆಗಿದೆ. ಅಟ್ಲೀಸ್ಟ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಟ್ಟಾರೆ ಬೇರೆ ಒಂದು ಊರಲ್ಲಿ ಇದ್ದಿದ್ದರೆ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಆವಾಗ ಅಲ್ಲಿ ಸಿನಿಮಾ ಥಿಯೇಟರ್ಗಳು ಡೆವಲಪ್ ಆಗೋದು, ಅಲ್ಲಿ ಆಡಿಯನ್ಸ್ ಡೆವಲಪ್ ಆಗೋದು. ನಾವು ಬೇರೆ ಸೆಂಟರ್ಸ್ನ ಸೆಕೆಂಡ್ರಿ ಸೆಂಟರ್ಸ್ ಥರ ಟ್ರೀಟ್ ಮಾಡ್ತೀವಿ, ಬೆಂಗಳೂರನ್ನ ಪ್ರೈಮರಿ ಸೆಂಟರ್ ಥರ ಟ್ರೀಟ್ ಮಾಡ್ತೀವಿ. ಅಲ್ಲೇ ನಮ್ಮ ಇಡೀ ವ್ಯಾಪಾರದ ಏರುಪೇರು ಆಗ್ತಿರೋದು ಅಂತ ಅನಿಸುತ್ತೆ. ಓಕೆ,
ಬಟ್ ವಾಟ್ ಯು ಥಿಂಕ್ ಇಸ್ ದ ಸೊಲ್ಯೂಷನ್ ಸರ್, ಏನು ಮಾಡ್ಬೋದು ಅಂತ? ಸೊಲ್ಯೂಷನ್ ವುಡ್ ಬಿ ಒಂದು, ಸಕ್ಸೆಸಿವ್ ಗೌರ್ಮೆಂಟ್ಸ್ ಹ್ಯಾವ್ ಬೀನ್ ಟಾಕಿಂಗ್ ಅಬೌಟ್ ಎಸ್ಟಾಬ್ಲಿಷಿಂಗ್ ಸಮಥಿಂಗ್ ಕಾಲ್ಡ್ ಎಸ್ ಜನತಾ ಟಾಕೀಸ್ ಅಂತ ಒಂದು ಐಡಿಯಾ ಇದೆ. ಎಲ್ಲ ಗೌರ್ಮೆಂಟು ಮಾಡ್ತೀವಿ ಅಂತ ಹೇಳ್ತಾರೆ, ಮಾಡಿಲ್ಲ. ಆ ಐಡಿಯಾ ಏನು ಅಂತಂದರೆ, ಸಣ್ಣ ಸಣ್ಣ ಥಿಯೇಟರ್ಗಳನ್ನ ಎಲ್ಲ ಕಡೆ ಕಟ್ಟೋದು. 100-150 ಸೀಟರ್ ಥಿಯೇಟರ್ಗಳಾಗಿರ್ತವೆ, ಬರೀ ಕನ್ನಡ ಸಿನಿಮಾಗೆ ಸೀಮಿತವಾಗಿರ್ತವೆ. ಆ ಥಿಯೇಟರ್ಗಳಲ್ಲಿ ಟಿಕೆಟಿನ ದರ, ಟಿಕೆಟ್ ರೇಟ್ಸ್ ಕಮ್ಮಿ ಇರುತ್ತೆ. ಆಮೇಲೆ ಸುತ್ತ ಬೆವರೇಜಸ್ಸು ಅದೆಲ್ಲ ಇರುತ್ತಲ್ಲ, ಅದನ್ನು ಈ ಗೌರ್ಮೆಂಟ್ ರಿಲೇಟೆಡ್ ಸ್ಟಫ್, ಹಾಪ್ಕಾಮ್ಸ್, ಏನೋ ಒಂದು ಜ್ಯೂಸ್ ಸೆಂಟರ್ ಇರುತ್ತೆ, ಅಥವಾ ಒಂದು ಇಡ್ಲಿ ಸಿಗೋ ಥರ ಇರುತ್ತೆ. ಸೊ ಬೆವರೇಜಸ್ ಆರ್ ಅನ್ ಅದರ್ ವೆರಿ ಎಕ್ಸ್ಪೆನ್ಸಿವ್ ಥಿಂಗ್ ನಮಗೆ ಒಂದು ಸಿನಿಮಾ ನೋಡಬೇಕಾದ್ರೆ. ಸೊ ಆ ಆ್ಯನ್ಸಿಲರಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅಫೋರ್ಡಬಲ್ ರೇಟ್ಸಾಗಿ ಮಾಡಿದ್ರೆ, ಆವಾಗ ಕನ್ನಡ ನೋಡುವ ಜನ ಒಂದು ಇನ್ಸೆಂಟಿವ್ ಸಿಗುತ್ತೆ ಅವ್ರಿಗೆ, ಕಮ್ಮಿ ಇದರಲ್ಲಿ ನೋಡ್ಬೋದು ಅಂತ ಸಿನಿಮಾ. ಅದು ಒಂದು ಅಭ್ಯಾಸ ಆಗ್ತಾ ಹೋದರೆ ಮುಂದೆ ಅದು ಹೆಲ್ಪ್ ಆಗುತ್ತೆ. ಅದು ಒಂದು. ಇನ್ನೊಂದು, ನೀವು ಮಾಡ್ತಿರೋಂಥ ಎಫರ್ಟ್, ಏನು ಫಿಲ್ಮಿ ಕ್ಲಬ್ಬಲ್ಲಿ ಮಾಡ್ತೀರಲ್ಲ, ಇದು ಕೇರಳದಲ್ಲಿ ವರ್ಕ್ ಆಯಿತು. ಕೇರಳದಲ್ಲಿ ಒಂದು ಫಿಲ್ಮ್ ಕ್ಲಬ್ ಕಲ್ಚರ್ ಶುರುವಾಯಿತು. ಎಲ್ಲರೂ ಜೊತೆಗೆ ಸೇರಿ ಸಿನಿಮಾಗಳನ್ನು ನೋಡುವ ಒಂದು ಕಲ್ಚರ್. ಒಂದಷ್ಟು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಬಂದರೆ ಅದಕ್ಕಾಗೇ ಒಂದಷ್ಟು ಆಡಿಯನ್ಸ್ ತಯಾರಾದರು ಆ ಥರ ಸಿನಿಮಾ ನೋಡೋದಕ್ಕೆ, ಆ ಥರ ಸಿನಿಮಾ ಓಡೋದಕ್ಕೆ ಎನ್ಶೋರ್ ಮಾಡೋ ಥರ. ಅದು ನಂತರ ಒಂದು ದೊಡ್ಡ ಮೂಮೆಂಟ್ ಆಗಿ ಇವತ್ತು ಮೇನ್ ಸ್ಟ್ರೀಮ್ ಮಲಯಾಳಂ ಸಿನಿಮಾ ಏನಿದೆ, ಅದೇ ಬಹಳ ಎಕ್ಸ್ಪೆರಿಮೆಂಟಲ್ ಆದಂಥ ಕೆಲಸಗಳನ್ನು ಮಾಡೋಕ್ಕೆ ಧೈರ್ಯ ಬಂದಿದೆ. ಓಕೆ. ಸೊ ಕಮಿಂಗ್ ಟು ಬಲರಾಮ್ ಅಂದಿನಗಳು ಸರ್, ಥ್ಯಾಂಕ್ ಯು ಫಾರ್ ಶೇರಿಂಗ್ ದ ಇನ್ಸೈಟ್ಸ್. ನೀವು ಸುಮಾರು ಇಂಟರ್ವ್ಯೂಸಲ್ಲಿ ಹೇಳಿದ್ದು ನೋಡಿದೆ, ಅಂದರೆ ಆ ದಿನಗಳು ಯು ಹ್ಯಾಡ್ ಅ ಡಾಕ್ಯೂ ಡ್ರಾಮಾ ಇಶ್ ರಿಯಲಿಸ್ಟಿಕ್ ಅಪ್ರೋಚ್. ಹಿಯರ್ ಯು ಟೇಕಿಂಗ್ ಅ ವೆರಿ ಕಮರ್ಷಿಯಲ್ ಆರ್ ಸಿನಿಮ್ಯಾಟಿಕ್ ಅಪ್ರೋಚ್ ತೊಗೊಂಡಿದ್ದೀರಾ. ಆ್ಯಂಡ್ ಅಂಡರ್ಸ್ಟ್ಯಾಂಡ್, ಬಿಕಾಸ್ ಇಲ್ಲಿ ಸ್ಕೇಲ್ ದೊಡ್ಡದಿದೆ, ಬಜೆಟ್ ದೊಡ್ಡದಿದೆ, ಸ್ಟಾರ್ ಕಾಸ್ಟ್ ದೊಡ್ಡದಿದೆ, ಆ್ಯಂಡ್ ಲಾಟ್ ಆಫ್ ಅದರ್ ಫ್ಯಾಕ್ಟರ್ಸ್. ಬಟ್ ಎಲ್ಲೋ ಒಂದು ಕಡೆ ಸರ್, ಆ ದಿನಗಳು ಏನೋ ಒಂದು ಕಲ್ಟ್ ಕ್ರಿಯೇಟ್ ಮಾಡಿತ್ತು ಫಾರ್ ಅ ಲಾಡ್ ಆಫ್ ಆ ದಿನಗಳು ಫ್ಯಾನ್ಸ್. ಅವ್ರಿಗೆ ಪರ್ಸ್ನಲಿ ನಾನು ಅದರಲ್ಲೊಬ್ಬ. ಆ ವರ್ಲ್ಡ್ ಏನು ಕಟ್ಕೊಟ್ಟಿದ್ರಿ ನೀವು, ಐ ಥಿಂಕ್ ದ್ಯಾಟ್ ವಾಸ್ ವೆರಿ ವೆರಿ ಫ್ಯಾಸಿನೇಟಿಂಗ್. ಸೊ ಎಷ್ಟೇ ರೌಡಿಸಮ್ ಸಿನಿಮಾಗಳು ಅದ್ರ ಮುಂಚೆ ಬರಲಿ ಅಥವಾ ಅದ್ರ ಆದಮೇಲೆ ಬರಲಿ, ಆ ದಿನಗಳು ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಔಟ್. ಸೊ ಅದೊಂಥರ ಈ ನಮ್ಮ SUV ಸೆಗ್ಮೆಂಟಲ್ಲಿ ಜೀಪ್ ಇದ್ದಂಗೆ, ಯಾವುದೇ SUV ಬರಲಿ, ದಟ್ ಜೀಪ್ ವಿಲ್ ಹ್ಯಾವ್ ಇಟ್ಸ್ ಓನ್ ವ್ಯಾಲ್ಯೂ ಅಲ್ಲ, ರಾನೆಸ್, ಆ ರಿಯಲ್ನೆಸ್. ಸೊ ಏನೋ ಆ ಫ್ಯಾಕ್ಟ್ರು ಮಿಸ್ ಆಗಿಬಿಡುತ್ತೆ ಬಲರಾಮನ್ ದಿನಗಳಲ್ಲಿ ಅನ್ನೋ ಕನ್ಸರ್ನ್. ಆ್ಯಕ್ಚುಲಿ ಆ ಫ್ಯಾಕ್ಟ್ರಿ ಉಳಿಸ್ಕೊಂಡಿದ್ದೆ ನಾನು. ಆ ದಿನಗಳಲ್ಲಿ ಏನು ರಾನೆಸ್ ಇತ್ತು, ಏನು ರಿಯಲಿಸಮ್ ಇತ್ತು, ಅದನ್ನು ಉಳಿಸ್ಕೊಂಡಿದ್ದೀನಿ. ಇಲ್ಲಿ ಏನು ಬದಲಾಗಿದೆ ಅಂತಂದರೆ, ನರೇಷನ್ ಪೇಸ್ ಬದಲಾಗಿದೆ. ಆ ದಿನಗಳನ್ನ ಬಹಳ ಸ್ಲೋ ಆಗಿ ನರೇಟ್ ಮಾಡಿದೆ. ಇನ್ಫ್ಯಾಕ್ಟ್ ಅದು ಸಿನಿಮಾ ರಿಲೀಸ್ ಆದಾಗ ಒಬ್ಬರು ದೊಡ್ಡ ಪ್ರೊಡ್ಯೂಸರ್ ಇದ್ದಾರೆ, ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ. ಅವರು ಆ ಸಿನಿಮಾ ರಿಲೀಸ್ ಆಗಿ 1 ವಾರ ಆದಮೇಲೆ ಬಂದಾಗ ನಂತರ, ಸಿನಿಮಾ ಚೆನ್ನಾಗಿದೆ ಕಣೋ, ಕತೆ ಎಲ್ಲ ಚೆನ್ನಾಗಿದೆ, ಆದರೆ ನೀನು ಎಡಿಟಿಂಗ್ ಇದೆಯಲ್ಲ ತುಂಬ ಕೆಟ್ಟದಾಗಿದೆ ಅಂತಂದರು. ಹೌದಾ ಸರ್, ಓಕೆ ಅಂತಂದೆ. ಆ ಸಿನಿಮಾ 100 ದಿವಸ ಆದಾಗ ಅವರು ಬಂದಿದ್ದರು ಇದಕ್ಕೆ ಫಂಕ್ಷನ್ಗೆ. ಬಂದಾಗ ನನಗೇನು ಇಷ್ಟ ಆಯಿತು ಅಂದರೆ ಈ ಸಿನಿಮಾದಲ್ಲಿ ಅದರ ಎಡಿಟಿಂಗು ಅಂತಂದರು. ಸೊ ಗೆದ್ದರೆ ಹೇಗಾಗುತ್ತೆ ಅನ್ನೋದು ಒಂದು ಎಕ್ಸಾಂಪಲ್. ಬಟ್ ಆ ದಿನಗಳಲ್ಲಿ ಒಂದು ರೀತಿಯ ಆ ಇಡೀ ಒಟ್ಟಾರೆ ಕಥೆಯ ಪೇಸಿಂಗ್ ವಾಸ್ ವೆರಿ ಸ್ಲೋ. ಬಟ್ ಅದು 18 ವರ್ಷದ ಹಿಂದೆ. ಆಗ ಜನಕ್ಕೂ ಆ ರೀತಿಯ ಪೇಷನ್ಸ್ ಇತ್ತು. ಈಗ ನಾನು ಹೋರಾಡ್ತಿರೋದು ಈ ಶಾರ್ಟ್ ಕಂಟೆಂಟ್ ಮತ್ತು ರೀಲ್ಸ್ ಜನ್ರೇಷನ್ ಮತ್ತು ಮೊಬೈಲ್ ಇರುವಂಥ ಜನ್ರೇಷನ್ ಜೊತೆ. ಅದೇ ಪೇಸಲ್ಲಿ ನಾನು ಕತೆ ಹೇಳಿದ್ರೆ ಅದು ನಾನು ನೋಡ್ಸ್ಕೊಂಡು ಹೋಗುತ್ತೆ ಅನ್ನೋ ಇದಿದೆ, ಆತಂಕ ನನಗಿದೆ. ಆದ್ದರಿಂದ ಈ ಜನ್ರೇಷನ್ ಬೇಕಾಗಿರೋ ಪೇಸಿಂಗಲ್ಲಿ ಅದೇ ಟ್ರೀಟ್ಮೆಂಟ್ನ ನಾನು ಇದು ಮಾಡಿದ್ದೀನಿ. ಓಕೆ. ಬಟ್ ಜಸ್ಟ್ ಟು ಆ್ಯಡ್ ಆನ್ ಟು ದ್ಯಾಟ್, ಇವಾಗ ರೀಸೆಂಟ್ಲಿ ಐ ವಾಚ್ ದುರಂಧರ್. ಕೀಪಿಂಗ್ ದ ಐಡಿಯಾಲಜಿಕಲ್ ಆಸ್ಪೆಕ್ಟ್ಸ್ ಆ್ಯಂಡ್ ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಅಸೈಡ್, ಬರೀ ಒಂದು ಕ್ರಾಫ್ಟ್ ಪರ್ಸ್ಪೆಕ್ಟಿವಲ್ಲಿ ದುರಂಧರ್ನ ನೋಡಿದಾಗ, ಎಸ್ಪೆಷಲಿ ದುರಂಧರ್ 1, the pacing is very slow when relatively compared with other commercial Bollywood films, but ಕೂರಿಸ್ಕೊಡುತ್ತೆ. I wouldn't say Dhurandhar is slow at all. It is not slow by any standards. In fact, Dhurandhar is an excellent example of how you can briskly tell a story, but hold the audience for 4 hours. It's an extraordinary achievement. Like you said, the ideology aside,
ಎರಡು ಸಿನಿಮಾಗಳನ್ನ ಸೇರಿಸಿದ್ರೆ ಇಟ್ ಇಸ್ ಆಲ್ಮೋಸ್ಟ್ 7 hours ಲಾಂಗ್ Yeah. ಅಲ್ವಾ? ಮೊದಲನೇ ಸಿನಿಮಾನೇ ಉದ್ದ ಅಂತ ಅನ್ಕೊಂಡಿದ್ವಿ, ಎರಡನೇ ಸಿನಿಮಾ ಅದಕ್ಕಿಂತ ಉದ್ದ. ಆ ಇಂಟರ್ವಲ್ ಬಂದ್ರೆ ಇಂಟರ್ವಲ್ ಅಲ್ಲಿ ಎದ್ದೋಗ್ಬೇಕು ಅಂತ ಅನ್ಸಲ್ಲ, ಇನ್ನೂ ನೋಡ್ಬೇಕು ಅಂತ ಅನ್ಸುತ್ತೆ ಅಂತ ಆಡಿಯನ್ಸ್ ಹೇಳ್ತಾರೆ. ಸೊ ಆ ಮಟ್ಟಿಗೆ ಅವನು ಇದನ್ನ ಗ್ರಿಪ್ನ ಹಿಡ್ಕೊಂಡಿದ್ರು ಆ ಇಡೀ ನರೇಷನ್ ಮೇಲೆ. ಸೊ ಇಟ್ ಇಸ್ ನಾಟ್ ಸ್ಲೋ, ಇನ್ಫ್ಯಾಕ್ಟ್ ಇಟ್ ಇಸ್ ಲಾಟ್ ಆಫ್ ಕಂಟೆಂಟ್ ಸ್ಕ್ವೀಸ್ಡ್ ಇಂಟು ದೋಸ್ 4 hours. ಎಡಿಟಿಂಗ್ ಮಾತ್ರ ಅಲ್ಲ, ಹೌ ಮಚ್ ಆಫ್ ಕಂಟೆಂಟ್, ಹೌ ಮಚ್ ಆಫ್ ಸ್ಟೋರಿ ಆರ್ ಯು ಸೇಯಿಂಗ್. ಈಗ ಫಾರ್ ಎಕ್ಸಾಂಪಲ್ ಆ ದಿನಗಳು ನೀವು ಎಕ್ಸಾಂಪಲ್ ತೊಗೊಂಡ್ರೆ ಅದು ಒಂದು ಕತೆ. ಅದು ಕೊತ್ವಾಲ್ನ ಹೇಗೆ ಸಾಯಿಸಿದ್ರು, ಯಾರು ಸಾಯಿಸಿದ್ರು, ಯಾಕೆ ಸಾಯಿಸಿದ್ರು, ಅಷ್ಟೇ. ಈ 3 ಪ್ರಶ್ನೆಗಳನ್ನ ಇಡೀ ಸಿನಿಮಾ ಆನ್ಸರ್ ಮಾಡುತ್ತೆ. ಅದೊಂದು ತುಂಬ ಚಿಕ್ಕ ವರ್ಲ್ಡ್ ಒಳಗೆ ನಡೆಯುತ್ತೆ. ಅರ್ಧ ಸಿನಿಮಾ ತನಕ ನೀವು ಬೆಂಗಳೂರು ನೋಡ್ತೀರಿ, ಇನ್ನು ಅರ್ಧ ಸಿನಿಮಾ ಎಲ್ಲ ಒಂದು ಫಾರ್ಮ್ ಹೌಸಲ್ಲಿ ನಡೆಯುತ್ತೆ, ಆಯ್ತಾ? ಅದರೊಳಗೆ ಕೊತ್ವಾಲ್ ಹೇಗೆ ಸಾಯ್ತಾನೆ ಅನ್ನೋದ್ರಲ್ಲಿ ಮುಗಿಯುತ್ತೆ. ಅದೇ ನೀವು ಬಲರಾಮನ ದಿನಗಳು ತಗೊಂಡ್ರೆ ಅದು ಬರೀ ಅಷ್ಟು ಚಿಕ್ಕ ಕಥೆ ಅಲ್ಲ. ಅದು ಆ ದಿನಗಳು 85 ಶುರುವಾಗಿ 86 ಮುಗಿಯುತ್ತೆ. ನಮ್ಮ ಈ ಕಥೆ 85 ಶುರು ಆದರೆ 95 ತನಕ ಟ್ರಾವೆಲ್ ಆಗುತ್ತೆ. ಆ ಒಂದು ಡೆಕೇಡಲ್ಲಿ ಇಡೀ ಅಂಡರ್ವರ್ಲ್ಡಲ್ಲಿ ಯಾವ್ಯಾವ ರೀತಿಯ ಸ್ಥಿತ್ಯಂತರಗಳಾಯಿತು. ಆಮೇಲೆ ನಾನು ಮತ್ತೆ ಹೇಳಿದ್ದೀನಿ, ಇಟ್ಸ್ ಅ ವರ್ಕ್ ಆಫ್ ಫಿಕ್ಷನ್ ಅಂತ. ಯಾಕೆಂದರೆ ಆ ದಿನಗಳಲ್ಲಿ ಒಂದು ಅಥೆಂಟಿಸಿಟಿ, ಇದು ಹಿಂಗೆ ಆಯಿತು, ಹೀಗೆ ತೋರಿಸ್ಬೇಕು ಅನ್ನೋ ಒಂದು ಕಂಡೀಷನ್ ಇತ್ತು. ಶ್ರೀಧರ್ ಸರ್ಗೆ ಹಾಗೆ ಮಾಡಬೇಕು ಅಂತಿತ್ತು. ನಾನು ಐ ಹ್ಯಾವ್ ಮೇಡ್ ಇಟ್ ಸಿನಿಮ್ಯಾಟಿಕ್. ಅಂದರೆ ಆಲ್ ದೋಸ್ ಇನ್ಸಿಡೆಂಟ್ಸ್ ಆರ್ ಇನ್ಸ್ಪೈರ್ಡ್ ಫ್ರಮ್ ರಿಯಲ್ ಲೈಫ್. ಆದರೆ ಒಂದು ಸ್ಕ್ರೀನ್ ಪ್ಲೇಗೆ ಕಟ್ಟೋದಕ್ಕೆ ಯಾವುದು ಕರೆಕ್ಟ್ ಆಗುತ್ತೋ ಆ ರೀತಿ ನಾನು ಇಡೀ ಇದನ್ನು ಪೋಣಿಸಿ ಈ ಕಥೆಯನ್ನು ಹೆಣೆದಿದ್ದೀನಿ. ಓಕೆ. ಐ ವಾಸ್ ಫಾಲೋಯಿಂಗ್ ದ ಮಾರ್ಕೆಟಿಂಗ್ ಜರ್ನಿ ಆಲ್ಸೋ ಪ್ಯಾರಲಲಿ, ಬಿಕಾಸ್ ನಮ್ಮ ಫಿಲ್ಮ್ ಕಮ್ಯುನಿಟಿ ಯಾರು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಪೇಜಸ್ ರನ್ ಮಾಡ್ತೀವಿ. ನಮಗೆ ವಿ ಆಲ್ ಆರ್ ಆಲ್ರೆಡಿ ಸೋಲ್ಡ್. ಅಂದರೆ ವಿ ವಿಲ್ ಬಿ ವಾಚಿಂಗ್ FTFS ಬಲರಾಮನ ದಿನಗಳು. ನಮಗೇನು ಅಂದರೆ ಸಾಂಗ್ಸ್ ಆಗಲಿ ಟ್ರೈಲರ್ ಆಗಲಿ ನಮಗೇನು ಬೇಡವೂ ಬೇಡ, ಅಂದರೆ ಆ್ಯಸ್ ಫ್ಯಾನ್ಸ್ ಆ ಥರ ಹೇಳ್ತಿರೋದು. ಬಟ್ ಸ್ಟಿಲ್ ಫಾರ್ ಇಂಟ್ರೆಸ್ಟ್ ವಿ ವರ್ ಫಾಲೋಯಿಂಗ್, ಓಕೆ ಏನೇನು ಮಾಡ್ತಾರೆ ಅಂತ. ಆ್ಯಂಡ್ ಆಫ್ ಕೋರ್ಸ್ ಐ ಗಾಟ್ ಟು ನೋ ಪ್ರವೀಣ್ ಸರ್ ಇಸ್ ಹ್ಯಾಂಡ್ಲಿಂಗ್ ದ ಇದು. ಸೊ ಆ್ಯಂಡ್ ಇಟ್ಸ್ ಗೋಯಿಂಗ್ ವೆರಿ ವೆಲ್. ಬಟ್ ಎಲ್ಲೋ ಒಂದು ಕಡೆ ಮೈ ಕ್ವಶನ್ ವಾಸ್ ಕಮಿಂಗ್ ಟು ದ ಮಾರ್ಕೆಟಿಂಗ್ ಆವೆನ್ಯೂಸ್ ಏನೇನಿದೆ ನಮ್ಮ ಫ್ರಮ್ ಅನ್ ಇಂಡಸ್ಟ್ರಿ ಪರ್ಸ್ಪೆಕ್ಟಿವ್. ಸೊ ಎಲ್ಲೋ ಒಂದು ಕಡೆ ನಾನು ಒಂದು ಆಡಿಯನ್ಸ್ ಆಗಿ ನೋಡಿದಾಗ ಎಲ್ಲ ಸಿನಿಮಾಗಳು ಅದೇ ಮಾಡ್ತಿದ್ದಾರೆ. ಇವಾಗ ಎಲ್ಲ ಸಿನಿಮಾಗಳು ಒಂದೊಂದು ಟೆಂಪ್ಲೇಟಿಶ್ ಆಗಿ ಹೋಗ್ತಿದೆ. ಸೊ ಇದು ರಿಲೀಸ್ ನಂತರನೂ ಇದೇ ಹೋಗ್ತಾ ಇದೆ. ಹೌದು. ಸೊ ಅದೇ ಐ ಆಮ್ ನಾಟ್ ಟಾಕಿಂಗ್ ಸ್ಪೆಸಿಫಿಕ್ ಟು ಬಲರಾಮ, ಇನ್ ಜನರಲ್. ಇಲ್ಲ, ಕರೆಕ್ಟ್. ನಾನು ನೋಡೋ ಕವಿತಾ ನೋಡಿದ್ರು ಸೇಮ್ ಪ್ಯಾರಲಲಿ ಅದು ಅದೇ ನಡೀತಾ ಇದೆ. ಸೊ ಒಬ್ಬ ಪ್ರೇಕ್ಷಕನಾಗಿ ಹೌ ಡಸ್ ಹಿ ಕ್ಯಾಚ್ ಹೋಲ್ಡ್ ಆಫ್, ಓಕೆ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್, ಯಾವ್ದು ಸ್ವಲ್ಪ ಕ್ರಿಯೇಟಿವ್ ಇದೆ, ಯಾವ್ದು ಸ್ವಲ್ಪ ಅಂದರೆ ಬೈಫರ್ಕೇಶನ್ ಹೇಗಾಗಬೇಕು ಅಂತ. ಇದು ಈ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇಲ್ಲ. ಯಾಕೆಂದರೆ ನಾನು ಯಾವಾಗಲೂ ಹೇಳಿದೆ ಅಂತಂದರೆ, ಕೆಲವು ಜನ ಫಿಲ್ಮ್ ಮೇಕರ್ಸ್ ಇರ್ತಾರೆ, ಅವರು ಮಾರ್ಕೆಟಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾರೆ, ಫಿಲ್ಮು ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ನಾನು ಫಿಲ್ಮ್ ಮಾಡೋಕ್ಕೆ ನನಗೆ ಬರುತ್ತೆ, ಬಟ್ ಐ ಆಮ್ ನಾಟ್ ವೆರಿ ಗುಡ್ ಎಟ್ ಮಾರ್ಕೆಟಿಂಗ್. ಇನ್ಫ್ಯಾಕ್ಟ್ ಐ ಆಮ್ ನಾಟ್ ಗುಡ್ ಎಟ್ ಮಾರ್ಕೆಟಿಂಗ್ ಮೈಸೆಲ್ಫ್, ಫರ್ಗೆಟ್ ಮೈ ಮೂವಿ. ಆದ್ದರಿಂದ ಏನಂದರೆ ಐ ಬಿಲೀವ್ ದಟ್ ದೇ ಶುಡ್ ಬಿ ಫೋಕಸ್ಡ್ ಡೆಡಿಕೇಟೆಡ್ ಟೀಮ್ಸ್ ವಿಚ್ ಸ್ಟಡಿ ದ ಮಾರ್ಕೆಟ್. ಆಮೇಲೆ ಒಂದು ಸಿನಿಮಾಗೆ ಯಾವ ರೀತಿ ಸ್ಟ್ರಾಟಜೈಸ್ ಮಾಡಬೇಕು, ಯಾವ ರೀತಿ ಪುಷ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಒಂದೊಂದು ಸಿನಿಮಾಗೆ ಬೇರೆ ಬೇರೆ ರೀತಿಯ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಹಾಕಿ, ಆ ಮಾರ್ಕೆಟಿಂಗೇ ಒಂದು ಇಡೀ ದೊಡ್ಡ ಜವಾಬ್ದಾರಿ ಅದು. ಅದನ್ನ ಬೇರೆಯವರೊಬ್ಬರು ವಹಿಸ್ಕೊಂಡು ಒಂದು ಸಿನಿಮಾ ಮಾಡಿ ಕೊಟ್ಟ ಮೇಲೆ, ಟೆಲಿವಿಷನಲ್ಲಿ ಹಂಗಾಗುತ್ತೆ. ಒಂದು ಸೀರಿಯಲ್ ಮಾಡೋಕ್ಕಿಂತ ಮುಂಚೆ ಆ ಕಥೆನ ಒಂದು ಮಾರ್ಕೆಟಿಂಗ್ ಟೀಮ್ಗೆ ಅಂತ ಕೊಟ್ಟರೆ ಅವ್ರಿಗೆ ಇಷ್ಟ ಬಂದಾಗ ಅದನ್ನ ಮಾರ್ಕೆಟಿಂಗ್ ಮಾಡ್ಕೊಳ್ತಾರೆ. ಅವರ ಕೆಲಸ ಏನು, ಹೇಗಾದರೂ ಮಾಡಿ ವ್ಯೂವರ್ಸ್ನ ಆ ಸೀರಿಯಲ್ಗೆ ತರೋವಂಥದ್ದು. ಟೆಲಿವಿಷನ್ ಕಂಪ್ನೀಸ್ ಮಾಡ್ತಾರೆ ಅದನ್ನ. ಆದರೆ ಸಿನಿಮಾದಲ್ಲಿ ಆ ಥರ ಎಕ್ಸ್ಪರ್ಟೀಸ್ ಇಲ್ಲ. ಬಾಲಿವುಡಲ್ಲಿದೆ. ಬಾಲಿವುಡಲ್ಲಿ ಆ ರೀತಿ ಒಂದೊಂದು ಸಿನಿಮಾನು ಬೇರೆ ಬೇರೆ ರೀತಿ ಮಾರ್ಕೆಟ್ ಮಾಡುವ ಪ್ರಯತ್ನಗಳನ್ನ ಕೆಲವು ಜನ ಮಾಡ್ತಾರೆ. ಆದರೆ ನಮ್ಮಲ್ಲಿ ಅದಾಗಿಲ್ಲ. ನೀವು ಹೇಳಿದಾಗೆ ಅದೊಂಥರ ಸ್ಟ್ಯಾಂಡರ್ಡ್, ಇಷ್ಟು ಜನದ ಜೊತೆ ಇಂಟರ್ವ್ಯೂ, ಇಷ್ಟು ಸೋಷಿಯಲ್ ಮೀಡಿಯಾಲಿ ಒಂದಷ್ಟು ಇತ್ಯಾದಿ ಆಗಿದೆ. ಇದಕ್ಕೆ ಕಾರಣ ಕೂಡ ನಾನು ಆ ದಿನಗಳು ಮಾಡಿದಾಗ ಇಷ್ಟೊಂದು ಮಲ್ಟಿಪ್ಲೆಕ್ಸ್ಗಳಿರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಬೈ ವರ್ಡ್ ಆಫ್ ಮೌತ್ ಅಷ್ಟೇ ಆ ಸಿನಿಮಾ ಗೆಲ್ಲಬೇಕಿತ್ತು. ಸೊ ನೋಡಿದವರು ಬೇರೆಯವ್ರಿಗೆ ಹೋಗಿ ಇದು ಚೆನ್ನಾಗಿದೆ ಅಂತ ಹೇಳ್ತಾ ಹಾಗೆ ನಿಧಾನಕ್ಕೆ ಪಿಕಪ್ ತೊಗೊಂಡು ಅದು ಗೆಲ್ಲೋಕ್ಕೆ ಸಾಧ್ಯ ಆಯಿತು. ಆಗ ಒಂದು 3 ವಾರ ತನಕ ಅಟ್ಲೀಸ್ಟ್ ಕೊಡ್ತಿದ್ರು, ಥಿಯೇಟ್ರಲ್ಲಿ ಸಿನಿಮಾ ಇರ್ತಿತ್ತು. ಅದಕ್ಕೆ ಒಂದು ಹೆಸರು ಬಂತು ಅಂದರೆ ಜನ ನೋಡಲಿ ಅನ್ನೋ ಒಂದು ಅವಕಾಶ ಇರ್ತಿತ್ತು. ಈಗ ಅದಿಲ್ಲ. 1 ವಾರಕ್ಕಿಂತ ಜಾಸ್ತಿ ಯು ಡೋಂಟ್ ಹ್ಯಾವ್ ಅ ರನ್.
ಆ ಒಂದು ವಾರದೊಳಗೆ ನೀವು ಜನನ ಎಳ್ಕೊಂಬರ್ಬೇಕು ಅಂದಾಗ ಇವಾಗ ಸೋಷಿಯಲ್ ಮೀಡಿಯಾ ಇದೆ, ಎಲ್ಲ ಇದೆ. ಅವಾಗಿದ್ದಕ್ಕಿಂತ ಜಾಸ್ತಿ ಮಲ್ಟಿಪ್ಲೆಕ್ಸ್ಗಳಿದೆ, ಎಲ್ಲ ಇದೆ. ಆದರೆ ದೇರ್ ಇಸ್ ಅನ್ ಓವರ್ ಕಿಲ್ ಇನ್ ಮಾರ್ಕೆಟಿಂಗ್. ಆ ಓವರ್ ಕಿಲ್ಲಿಂದ ಏನಾಗುತ್ತೆ, ಜನಕ್ಕೆ ಇಷ್ಟೆಲ್ಲ ಇವ್ರು ಮಾಡ್ತಾ ಇದ್ದಾರೆ ಅಂದರೆ ಈ ಸಿನಿಮಾದಲ್ಲಿ ಏನೋ ತಪ್ಪಿರ್ಬೋದು ಅಂತ ಅನ್ಕೊಳಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಎಕ್ಸೆಪ್ಷನ್ ಅಂತ ಬಂದಿದ್ದು ಸೂ ಫ್ರಮ್ ಸೋ, ವಿಚ್ ಡಿಡ್ ವೆರಿ ಲಿಟಲ್ ಮಾರ್ಕೆಟಿಂಗ್, ಬಟ್ ಅವರು ದೇ ವರ್ ಏಬಲ್ ಟು ಗೆಟ್ ದಿ ಆಡಿಯನ್ಸ್. ಆ್ಯಂಡ್ ವರ್ಡ್ ಆಫ್ ಮೌತ್ನ ಬಹಳ ಬೇಗ ಸ್ಪ್ರೆಡ್ ಆಗೋ ಥರ ಮಾಡಿದ್ರು. ವರ್ಡ್ ಆಫ್ ಮೌತ್ ಕೆಲಸ ಒಳ್ಳೇದಿರುತ್ತೆ ಸಿನಿಮಾಗೆ, ಆದರೆ ಅದು ಹಬ್ಬೋದಿಲ್ಲ, ಅದು ಹಬ್ಬೋ ಥರ ಮಾಡಿದ್ರು. ಅವರು ಈ ಇರುವ ಯಾವ ಸಿದ್ಧ ಸೂತ್ರಗಳನ್ನು ಬಳಸಲಿಲ್ಲ. ಅದರಿಂದ ಆ ಟೀಮ್ ಗೊತ್ತು ಅವ್ರು ಹೇಗೆ ಮಾಡಿದ್ರು ಅದನ್ನ ಅಂತ. ನನಗೆ ಈ ಸಿನಿಮಾ ಯಾವ ರೀತಿ ಮಾಡಬೇಕು, ಆಡಿಯನ್ಸ್ಗೆ ಇಷ್ಟ ಆಗೋ ಥರ ಏನು ಮಾಡಬೇಕು ಅದು ಗೊತ್ತು. ಆದರೆ ಅದನ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಐ ಥಿಂಕ್ ದೇ ಶುಡ್ ಬಿ ಅ ಸ್ಪೆಷಲೈಸ್ ಟೀಮ್. ಅನುರಾಗ್ ಕಶ್ಯಪ್ ರೀಸೆಂಟ್ಲಿ ಬಿಫೆಸ್ಗೆ ಬಂದಾಗ ಹಿ ವಾಸ್ ಟೆಲಿಂಗ್, ಅವರು ಪ್ರತಿಯೊಂದು ಸೀನೂ ನಾನು ರೀಲ್ಸ್ ಥರ ಬರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಇವಾಗ. ಬಿಕಾಸ್ ಹಿಸ್ ಕೈಂಡ್ ಆಫ್ ರೈಟಿಂಗ್ ಬ್ಯಾಕ್ ವೆನ್ ಹಿ ಸ್ಟಾರ್ಟೆಡ್ ಆಫ್, ಆ ಥರ ರೈಟಿಂಗ್ ಅವ್ರಿಗೆ ಅನ್ಸಕ್ಕೆ ಶುರು ಆಗಿದೆ. ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಅನ್ನೋ ಡೌಟ್ ಶುರು ಆಗಿ ನಾನು ಏನೇ ಬರೋ ರೀಲ್ಸ್ ಥರ ಯೋಚಿಸ್ತಾ ಇದ್ದೀನಿ. ಆ್ಯಂಡ್ ಹಿ ಹಿಮ್ಸೆಲ್ಫ್ ಆಲ್ಸೋ ಗಿವ್ಸ್ ಅ ಡಿಸ್ಕ್ಲೇಮರ್ ದಟ್ ದಿಸ್ ಮೈಟ್ ಬ್ಯಾಕ್ ಫೈರ್ ಟು ಅ ಬಿಗ್ಗೆಸ್ಟ್ ಎಕ್ಸ್ಟೆಂಟ್, ಐ ಡೋಂಟ್ ನೋ ಅಂತ. ಸೊ ಆ್ಯಂಡ್ ಯು ಆಲ್ಸೋ ವರ್ ಸ್ಪೀಕಿಂಗ್ ಅಬೌಟ್ ದ ಅಟೆನ್ಷನ್ ಸ್ಪ್ಯಾನ್. ಇವಾಗ 3 ಸೆಕೆಂಡ್ 5 ಸೆಕೆಂಡ್ಗಿಂತ ಜಾಸ್ತಿ ಅಟೆನ್ಷನ್ ಸ್ಪ್ಯಾನ್ ಇಲ್ಲ. ಸೊ ಈ ವಾತಾವರಣದಲ್ಲಿ ವೈಲ್ ಯು ರೋಟ್ ಬಲರಾಮ, ನೀವು ಇದನ್ನೆಲ್ಲೋ ಕಾನ್ಸ್ಟೆಂಟ್ಲಿ ಬ್ಯಾಕ್ ಆಫ್ ದ ಮೈಂಡಲ್ಲಿ ಇಟ್ಕೊಂಡಿದ್ರ, ಇಲ್ಲ ಬೇಗ ಮೂವ್ ಆಗೋಣ ಅಂತ. ಹ್ಯಾಸ್ ಇಟ್ ಅಫೆಕ್ಟೆಡ್ ಯುವರ್ ರೈಟಿಂಗ್? ಖಂಡಿತ. ಅಂದರೆ ನಾನು ಫಸ್ಟ್ ಬರೆದಾಗ 4:15 ಗಂಟೆ ಬಂತು. ಓಕೆ. ಅಂದರೆ ನಾನು ಏನು ಮಾಡ್ತೀನಿ, ಬರೆದ ಮೇಲೆ ಅದನ್ನ ಒಂದ್ಸತಿ ಜೋರಾಗಿ ಓದ್ತೀನಿ, ಆ ಟೈಮಿಂಗ್ ನೋಡ್ಕೊಳ್ತೀನಿ, ಇನ್ಕ್ಲೂಡಿಂಗ್ ಡಿಸ್ಕ್ರಿಪ್ಷನ್. ಸೊ ಫಸ್ಟ್ ಬರೆದಾಗ 4:15 ಗಂಟೆ ಬಂತು. ಅದಾದಮೇಲೆ ಮತ್ತೆ ಕಟ್ ಮಾಡಿ ಮತ್ತೆ ಇನ್ನೊಂದ್ಸತಿ ಸೆಕೆಂಡ್ ರೀಡಿಂಗ್ ಮಾಡಿದಾಗ 3.5 hours ಬಂತು. ಅದನ್ನು ಮತ್ತೆ ಕಟ್ ಮಾಡಿದಾಗ 2.5 hours ಬಂತು. ಅದನ್ನು ಮತ್ತೆ ಕಟ್ ಮಾಡಿದಾಗ ಆಲ್ಮೋಸ್ಟ್ 2 hours 15 minutes ಬಂತು. ಅದಕ್ಕಿಂತ ಕಮ್ಮಿ ಕಟ್ ಮಾಡಿದ್ರೆ ಕಥೆಯಲ್ಲಿ ಏನೋ ಸಾರ ಇರೋದಿಲ್ಲ ಅಂತ ಅನಿಸ್ತು ನನಗೆ. ಆಗ ನಾನು ನಿಲ್ಲಿಸಿದೆ. ಎಷ್ಟೋ ಒಳ್ಳೆಯ ಕಥೆಗಳು ಹೊರಟೋದ್ವು ಆಗ. ಅದು ಆ ದಿನಗಳಲ್ಲೂ ಆಯಿತು. ಎಷ್ಟೋ ಒಳ್ಳೆಯ ಇನ್ಸಿಡೆಂಟ್ಗಳು ನಾನು ನಿಜವಾಗ್ಲೂ ರಿಸರ್ಚ್ ಮೂಲಕ ಕಂಡು ಹಿಡಿದಂಥದ್ದು, ಅದನ್ನು ಯಾವುದನ್ನ ನಾನು ಇನ್ಕ್ಲೂಡ್ ಮಾಡೋಕ್ಕಾಗಲಿಲ್ಲ. ಆದರೆ ಆ ಪೇಸಿಂಗ್ ಅನ್ನೋದು ಮುಖ್ಯ ಆಗುತ್ತೆ. ಅಂದರೆ ಎಷ್ಟನ್ನ you need to give as much content, as much story within as less little time, amount of time. Okay. which is what Dhurandhar has done in one way. ಈ ಕಂಟೆಂಟ್ ಅಂತ ನಾನೇ ಬಳಸಿದೆ ನೋಡಿ ಪದ, ಅದು ನಮಗೆ ದೊಡ್ಡ ಶತ್ರು ಆಗಿರೋದು. ಫ್ರಮ್ ವೆನ್ ವಿ ಸ್ಟಾಪ್ ಕ್ರಿಯೇಟಿಂಗ್ ಆರ್ಟ್ and started looking at things as content is when the challenges happened. So ಬಟ್ ನಾನು ಯಾವತ್ತೂ ಐ ಡೋಂಟ್ ಥಿಂಕ್ ಐ ವಿಲ್ ಎವರ್ ಬಿ ಏಬಲ್ ಟು ರೈಟ್ ಸೀನ್ಗಳನ್ನ ರೀಲ್ಸ್ ಥರ ಬರೆಯೋಕ್ಕೆ ನನ್ನ ಕೈಲಂತೂ ಆಗಲ್ಲ. ಆ ಥರ ಬರಿಬೇಕಾದಂಥ ಪರಿಸ್ಥಿತಿ ಏನಾದ್ರು ಬಂತು ಅಂತಂದರೆ ಐ ವುಡ್ ರ್ಯಾದರ್ ಡೂ ಆ್ಯಡ್ ಫಿಲ್ಮ್ಸ್ ಆ್ಯಂಡ್ ಡಾಕ್ಯುಮೆಂಟ್ರೀಸ್ ಆರ್ ಅದರ್ ಸ್ಟಫ್ ದೆನ್ ಸಿನಿಮಾ. ನೆಕ್ಸ್ಟ್ ರೈಟಿಂಗ್ ಪ್ರಾಸೆಸ್ ಹೇಗೆ ನಡೀತಾರೆ ಸರ್? ಮೈ ನೆಕ್ಸ್ಟ್ ಇಸ್ ಅ ವೆರಿ ಆಂಬಿಷಿಯಸ್ ವೆಂಚರ್. ಸೊ ಐ ಆಮ್ ರೀಡಿಂಗ್ ಅ ಲಾಟ್ ಆಫ್ ಹಿಸ್ಟ್ರಿ ಬುಕ್ಸ್ ಬಿಕಾಸ್ ಇಟ್ ಇಸ್ ಏರಿಯಾ. And it was also announced ಪುಲಕೇಶಿ ಬಗ್ಗೆ. ಸೊ ನನಗೆ ಐ ಹ್ಯಾವ್ ಟು ಗೆಟ್ ಇಟ್ ರೈಟ್. ಈಗ ಈ ಬಲರಾಮನ ದಿನಗಳಲ್ಲಿ ನಾನು ವರ್ಕ್ ಆಫ್ ಫಿಕ್ಷನ್ ಅಂದಿದ್ದರಿಂದ ಅಥೆಂಟಿಸಿಟಿ ಮುಖ್ಯ ಆಗಿರಲಿಲ್ಲ. ಐ ಹ್ಯಾವ್ ಟು ಜಸ್ಟ್ ಡೂ ವಾಟ್ ಐ ಫೀಲ್ ಇಸ್ ಕರೆಕ್ಟ್. ಆದರೆ ಈ ಪುಲಕೇಶಿಯ ಕತೆ ಹಲವು ಹಿಸ್ಟೋರಿಯನ್ಸ್ ಡಾಕ್ಯುಮೆಂಟ್ ಮಾಡಿದ್ದಾರೆ. ಆಮೇಲೆ ಹಲವು ವರ್ಷನ್ಗಳಿದ್ದಾವೆ. ಅದರಲ್ಲಿ ಯಾವುದು ಕರೆಕ್ಟ್ ವರ್ಷನ್ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಎಲ್ಲರೂ ಅವ್ರವ್ರ ವರ್ಷನ್ ಕರೆಕ್ಟ್ ಅಂತಲೇ ಕ್ಲೇಮ್ ಮಾಡ್ತಾರೆ. ಆದರೆ ಅಷ್ಟನ್ನು ಜೊತೆಗೆ ಹೆಣೆದು ಅದೊಂದು ಕನ್ವಿನ್ಸಿಂಗ್ ಸ್ಟೋರಿಯಾಗಿ ಮಾಡಿ ಇವತ್ತಿನ ಜನ್ರೇಷನ್ಗೆ ಆಗಿನ ಕಾಲವನ್ನು ಮತ್ತೆ ಕಟ್ಕೊಡೋದು. ಆಮೇಲೆ ಇವಾಗಿನ ತನಕ ಮಾಡಿರೋ ಹಿಸ್ಟಾರಿಕಲ್ ಫಿಲಮ್ಸ್ಗಿಂತ ಬೇರೆ ಥರ ರಿಯಲಿಸ್ಟಿಕ್ ಆಗಿ ಇದನ್ನು ಎಕ್ಸೆಪ್ಟ್ ಆಗೋ ಥರ ಮಾಡೋದು, ಅದು ದೊಡ್ಡ ಚಾಲೆಂಜು. ಐ ಆಮ್ ವರ್ಕಿಂಗ್ ಆನ್ ದ್ಯಾಟ್. ವಂಡರ್ಫುಲ್ ಸರ್. ಸರ್, ಐ ವಾಂಟೆಡ್ ಟು ಟಾಕ್ ಅಬೌಟ್ ಸಂತೋಷ್ ನಾರಾಯಣನ್. Of course, a star music director. And what was the thought process behind getting Santosh to this? Because one realistic subject game. Anyone, and I'm not getting into a narrative of Kannadador ಬೇಕಿತ್ತು ಅವ್ರು ಯಾಕೆ ಆ ಆ್ಯಂಗಲ್ ಕೇಳ್ತಿಲ್ಲ. Any budding music director could have elevated
given padding to the scenes because it's more realistic, and nim style of writing is, we will be more immersed into story. So story, and that will be the driving force usually. ಸೊ ಹಾಗಾಗಿ ನಿಮ್ಮ ಸಬ್ಜೆಕ್ಟ್ಗಳಿಗೂ ವೈ ಸಂತೋಷ್ ಅಂತ ಲೆಜೆಂಡ್ ಬೇಕಿತ್ತಾ ಅಂತ. ನಮಗೆ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದು ಒಂದು ಆಗಿದ್ರೆ, ಯಾವ ಸೀನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಆಯಿತಾ, ಆಮೇಲೆ 2 ಸೀನ್ ಮಧ್ಯೆ ಯಾವ ರೀತಿ ಟ್ರಾನ್ಸಿಷನ್ ಮಾಡಬೇಕು, ಇದನ್ನೆಲ್ಲ ಮಾಡುವಂಥ ಮ್ಯೂಸಿಕ್ ಡೈರೆಕ್ಟರ್ ಬೇಕಿತ್ತು. ಇಳೆಯರಾಜ ಸರು ಆ ದಿನಗಳು ಆ ಕೆಲಸವನ್ನು ಮಾಡಿದ್ದಾರೆ. ಒಂದು ಸೀನು ನಾನು ನರೇಷನಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿ ಹೇಳಿದರೆ, ಮ್ಯೂಸಿಕಲ್ಲಿ ಒಂದು ಸ್ವಲ್ಪ ಪೇಸ್ ಅಪ್ ಮಾಡ್ತಾರೆ. ಸೊ ದಟ್ ಆನ್ ಸ್ಕ್ರೀನ್ ನರೇಷನ್ ಇಸ್ ಗೋಯಿಂಗ್ ಸ್ಲೋ, ಬಟ್ ಮೆಂಟಲಿ ಹಿ ಈಸ್ ಮೇಕಿಂಗ್ ಯು ಫೀಲ್ ದಟ್ ಸಮಥಿಂಗ್ ಫಾಸ್ಟ್ ಇಸ್ ಹ್ಯಾಪನಿಂಗ್. ಅಥವಾ ಒಂದು ಸೀನ್ ತುಂಬ ಫಾಸ್ಟಾಗಿ ಹೋಗಿದ್ರೆ ಅದನ್ನ ಮ್ಯೂಸಿಕ್ ಮೂಲಕ ಸ್ಲೋ ಮಾಡ್ತಾರೆ. ಬೈ ಪುಟಿಂಗ್ ಅ ಸ್ಲೋ ಪೀಸ್ ಹಿ ವಿಲ್ ಟ್ರೈ ಟು ಗೆಟ್ ಎವ್ರಿ ಡೀಟೇಲ್ ಆಫ್ ಆ ಸ್ಪೀಡಲ್ಲಿ ಕೂಡ ಪ್ರತಿಯೊಂದು ಡೀಟೇಲ್ ನೀವು ಅಬ್ಸರ್ವ್ ಮಾಡಲಿ ಅನ್ನೋ ಥರ ವರ್ಕ್ ಮಾಡ್ತಾರೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇದೆಯಲ್ಲ, ಇಟ್ಸ್ ಲೈಕ್ ಅ ಸೈನ್ಸ್. ಸೊ ಐ ನೀಡೆಡ್ somebody with experience who has done it many times, especially in gangster cinemas. ಆಮೇಲೆ ಗ್ಯಾಂಗ್ಸ್ಟರ್ ಸಿನಿಮಾಲಿ ಮ್ಯೂಸಿಕ್ ಎಷ್ಟು ಮುಖ್ಯನೋ ಸೈಲೆನ್ಸು ಅಷ್ಟೇ ಮುಖ್ಯ. ನೀವು ಥ್ರೂಔಟ್ ಸ್ಟಾರ್ಟ್ ಟು ಫಿನಿಶ್ ಮ್ಯೂಸಿಕ್ ಪ್ಯಾಕ್ ಮಾಡೋಕ್ಕಾಗಲ್ಲ. ನಿಮಗೆ ಅಲ್ಲಿ ಆ್ಯಂಬಿಯನ್ಸ್ ಕೇಳಬೇಕು, ಸೈಲೆನ್ಸಸ್ ಇರಬೇಕು, ಪಾಸ್ ಇರಬೇಕು, ಯಾವುದೋ ಒಂದು ಪಾಯಿಂಟಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆಗಬೇಕು. ಅದು ಏನೋ ಒಂದನ್ನು ಕನ್ವೆ ಮಾಡಬೇಕು ಆ ಸೀನ್ಗೆ. ಆಮೇಲೆ ಇಟ್ ಶುಡ್ ಲೀಡ್ ಯು ಟು ದ ನೆಕ್ಸ್ಟ್ ಸೀನ್. ಸೊ ದ ನೆಕ್ಸ್ಟ್ ಪರ್ಸನ್ ಐ ಥಾಟ್ ಹೂ ಹ್ಯಾಸ್ ಡನ್ ಇಟ್ ಸೋ ವೆಲ್ ಇನ್ ಸೋ ಮೆನಿ ಗ್ಯಾಂಗ್ಸ್ಟರ್ ಫಿಲ್ಮ್ಸ್ ಹ್ಯಾಸ್ ಬಿನ್ ಸಂತೋಷ್ ನಾರಾಯಣ್. ಅಫ್ಕೋರ್ಸ್ ಸಂತೋಷ್ ನಾರಾಯಣನ್ ಅವ್ರನ್ನ ಕರ್ಕೊಂಬರ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ, ಯಾಕೆಂದರೆ ಐ ಡೆಂಟ್ ಥಿಂಕ್ ಮೈ ಪ್ರೊಡ್ಯೂಸರ್ ಶ್ರೇಯಸ್ ವಿಲ್ ಸಜೆಸ್ಟ್ ಹಿಸ್ ನೇಮ್. ಶ್ರೇಯಸ್ ಮತ್ತು ವಿನೋದ್ ಸಜೆಸ್ಟ್ ಮಾಡಿದ್ದು. ನನಗೆ ಅಫ್ಕೋರ್ಸ್ ಇಷ್ಟ ಆಯಿತು ಸಂತೋಷ್ ಜೊತೆ ವರ್ಕ್ ಮಾಡೋಕ್ಕೆ, ಯಾಕೆಂದರೆ ಜಿಗರ್ ತಾಂಡದಿಂದ ಅವ್ರ ವರ್ಕ್ನ ಫಾಲೋ ಮಾಡ್ತಾ ಬಂದಿದೆ. ಬಟ್ ಈ ಸೋ ಎಕ್ಸ್ಪೆನ್ಸಿವ್. ಸೊ ಕನ್ನಡಕ್ಕೆ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ನ ಅಫೋರ್ಡ್ ಮಾಡೋಕ್ಕಾಗತ್ತಾ ಅಂತ ಕೇಳಿದಾಗ ಶ್ರೇಯಸ್ ವಾಸ್ ಲಾರ್ಜ್ ಹಾರ್ಟೆಡ್ ಎನಫ್ ಟು ಸೇ ಇಲ್ಲ ಕರ್ಕೊಂಬನ್ನಿ, ನಾವು ಅವ್ರ ಹತ್ರ ಮಾಡಿಸೋಣ ಅಂತ. ಆ್ಯಂಡ್ ಇಟ್ ಇಸ್ ಬೀನ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. Wonderful. Sir, and also you come from a strong literature academic background, and ನಿಮ್ಮ point of views on a lot of things in general apart from films also are very interesting, and ಒಂಥರ ಐ ಓಪನರ್ ಥರ. ವಿ ಕೀಪ್ ಫಾಲೋಯಿಂಗ್ ಯು ಆನ್ ಸೋಷಿಯಲ್ ಮೀಡಿಯಾ ಆಲ್ಸೋ. ಸೊ ಹಾಗಾಗಿ ಪ್ರಶ್ನೆ ಏನಂದರೆ, might sound too generic, but still very much curious to know, what do you think is the future of Kannada films in general? Because ಒಂದಷ್ಟು ಜನ ಹೇಳ್ತಾರೆ ಇಟ್ಸ್ ಕೈಂಡ್ ಆಫ್ ಅ ಸಿಂಕಿಂಗ್ ಶಿಪ್. ಇವಾಗ ನಮಗೇನೇ ವಿ ಆರ್ ಗೆಟಿಂಗ್ ಮಾರ್ಕೆಟಿಂಗ್ ಎಂಕ್ವೈರೀಸ್ ಫ್ರಮ್ ಅದರ್ ಲ್ಯಾಂಗ್ವೇಜ್ ಏಜೆನ್ಸೀಸ್, ಆ್ಯಂಡ್ ವಿ ರೆಸ್ಪೆಕ್ಟ್ಫುಲಿ ಟೆಲ್ ದೆಮ್ ದಟ್ ಇಲ್ಲ ನಾವು ಬರೀ ಕನ್ನಡ ಮಾಡೋದು ಅಂತ. ಸೊ ದೇ ಲೈಕ್ ಎಷ್ಟು ದಿವಸ ಮಾಡ್ತೀರಾ ಇನ್ನು? ಸೊ ಇಟ್ಸ್ ಗೋನ್ ಬಿಕಮ್ ಲೈಕ್ ಒಡಿಯಾ ಫಿಲಮ್, ಆರ್ ಒಂದು ಸ್ವಲ್ಪ ಬ್ಯಾಕ್ ಸೀಟ್ ತೊಗೊಂಡ್ಬಿಡುತ್ತೆ ಇದು. ಬನ್ನಿ ಮೂವ್ ಆನ್ ಆಗಿ ತೆಲುಗು ಫಿಲ್ಮ್ಸ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿ, ತಮಿಳ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಾನು ಒಂದಷ್ಟು ಜನ ಡೈರೆಕ್ಟರ್ಸ್ ಹತ್ರ ಮಾತಾಡ್ತಾನೋ, ಅವರಿಲ್ಲ ಕನ್ನಡದಲ್ಲಿ ಯಾರು ಪ್ರೊಡ್ಯೂಸರ್ ಸಿಗ್ತಿಲ್ಲ, ನಾನು ತೆಲುಗು ಮಾಡ್ತೀನಿ, ತಮಿಳ್ ಮಾಡ್ತೀನಿ. ಸೊ ಇದೆಲ್ಲ ಟಾಕ್ಸ್ ಸುತ್ತಲೂ ಕೇಳ್ತಾ ಅಂದರೆ ಒಂದು ಈ ಥರ ಇದೆ. ಇನ್ನೊಂದು ಕಡೆ ಪಾಸಿಟಿವ್ ಆಗಿರೋದು ಇದೆ. ಸೊ ಸಮ್ವೇರ್ ವಾಟ್ಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಸರ್? ವಿ ಆರ್ ಲಿವಿಂಗ್ ಇನ್ ವೆರಿ ಡೇಂಜರಸ್ ಟೈಮ್ಸ್. ತುಂಬ ಆತಂಕದ ಸಮಯದಲ್ಲಿ ನಾವು ಇದ್ದೀವಿ. ಇದು ಬರೀ ಕನ್ನಡ, ತಮಿಳು, ತೆಲುಗು, ಹಿಂದಿ ಆ ಥರ ವಿಂಗಡಿಸುವಂಥ ಪ್ರಶ್ನೆ ಅಲ್ಲ ಅದು. ಇವತ್ತೇನಾಗಿದೆ, ಮೊಬೈಲ್ ಫೋನ್ ಬಂದ ಮೇಲಿಂದ ಶಾರ್ಟ್ ಕಂಟೆಂಟು ಇತ್ಯಾದಿ ಎಕ್ಸ್ಪ್ಲೋರ್ಡ್ ಆಗೋಕ್ಕೆ ಶುರುವಾದ ಮೇಲಿಂದ ಜನರು ಸೋಷಲೈಸ್ ಮಾಡೋದೇ ಕಮ್ಮಿ ಮಾಡಿದ್ದಾರೆ, ಆಯಿತಾ. ಸೊ ಈ ಪ್ರಶ್ನೆ ಇರೋದು ಬರೀ ಸಿನಿಮಾದಲ್ಲ, ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಒಂದು ಸಿವಿಲೈಸೇಷನಲ್ ಪ್ರಾಬ್ಲಮ್ ಇದು. ಮನೆಗಳಲ್ಲಿ ಮಕ್ಕಳು ಅಪ್ಪ ಅಮ್ಮನ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಬಿಟ್ಟು ಮೊಬೈಲ್ ನೋಡ್ತಾ ಕೂತಿರ್ತಾರೆ. ಸುತ್ತ ಏನಾಗ್ತಿದೆ ಎಕ್ಸ್ಪೀರಿಯೆನ್ಸ್ ಮಾಡೋದಿಲ್ಲ. ಬೋರ್ಡಮ್ ಅಂದರೆ ಏನೊಂದು ಗೊತ್ತಿಲ್ಲ. ಬೋರ್ಡಮ್ ಬಂದರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿಲ್ಲ. ಕಾನ್ಸ್ಟೆಂಟ್ ಡೋಪಮೈನ್ ಇದು ಬೇಕು ಅವ್ರಿಗೆ, ರಶ್ ಬೇಕು. ಇದು ಕೊಡ್ತಾನೆ ಹೋಗುತ್ತೆ ಇದು ಮೊಬೈಲು. 4 ಜನ ಒಂದು ರೆಸ್ಟೋರೆಂಟಲ್ಲಿ ಕೂತಿದ್ರೆ 4 ಜನ ಅವ್ರ ಫೋನ್ಸ್ ನೋಡ್ತಿರ್ತಾರೆ, ಮಾತಾಡ್ತಿರಲ್ಲ ಒಬ್ರ ಜೊತೆ ಒಬ್ಬರು. ಇವತ್ತು ನಮ್ಗೆ ಸೋಷಲೈಸೇಷನ್ ಅಂದರೆ ಈ ಸಿಕ್ಕಾಪಟ್ಟೆ ಶಬ್ದ ಇರೋ ಪಬ್ಗಳಾಗಿದ್ದಾವೆ. ಅಲ್ಲಿ ಕಾನ್ವರ್ಸೇಷನ್ ಸಾಧ್ಯನೇ ಇಲ್ಲ. ಎಷ್ಟು ಜೋರಾಗಿರುತ್ತೆ ಶಬ್ದ ಅಂದರೆ ಅಲ್ಲಿ ಬರೀ ತಲೆಯಲ್ಲಿ ಆಡ್ಸ್ಕೊಂಡು ಕುಣಿತಾ ಕೂತಿರ್ತಾರೆ ಅಷ್ಟೇ. ಸೊ ದಿಸ್ ಇಸ್ ಅ ಮಚ್ ಲಾರ್ಜರ್ ಕ್ವೆಶ್ಚನ್. ವಿ ಆರ್ ಟಾಕಿಂಗ್ ಅಬೌಟ್ ಸಿನಿಮಾ. ವಿ ಶುಡ್ ಟಾಕ್ ಅಬೌಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ಸೋಷಲೈಸೇಷನ್. ಮ್ಯಾನ್ ಇಸ್ ಅ ಸೋಷಿಯಲ್ ಬೀಯಿಂಗ್ ಅಂತ ಓದಿ ನಾವು ಬೆಳೆದಿರೋದು. ಇಫ್ ಪೀಪಲ್ ಡೋಂಟ್ ಗ್ಯಾದರ್ ಟುಗೆದರ್, ಈಗ ಯಾಕೆ ಸಿನಿಮಾ ಥಿಯೇಟರ್ಗಳಿಗೆ ಬರ್ತಿಲ್ಲ ಅಂತಂದರೆ ಇದೇ ಪ್ರಶ್ನೆ. ಅಂದರೆ ಅವ್ರಿಗೆ ಎಲ್ಲದು ಮನೆಗೆ ಬಂದುಬಿಡ್ಲಿ ಅಥವಾ ಮೊಬೈಲ್ಗೆ ಬಂದುಬಿಡ್ಲಿ ಅನ್ನೋ ಒಂದು ಇದು ಶುರುವಾಗಿದೆ.
ಬಟ್ ಐ ಹ್ಯಾವ್ ಅನ್ ಅದರ್ ಪಾಸಿಟಿವ್ ಸೈಡ್ ಟು ದಿಸ್. ನನಗನ್ಸೋದು ಇದಕ್ಕೊಂದು ಬ್ರೇಕಿಂಗ್ ಪಾಯಿಂಟ್ ಇರುತ್ತೆ. ತುಂಬ ಇದೊಂದು ಉತ್ತುಂಗಕ್ಕೆ ಹೋದಾಗ ಅದನ್ನೆಲ್ಲ ನಿಲ್ಲಿಸಿ ಪೀಪಲ್ ವಿಲ್ ಬೌನ್ಸ್ ಬ್ಯಾಕ್ ಇಂಟು ವಾಚಿಂಗ್ ಇನ್ಫ್ಯಾಕ್ಟ್ ಲೈವ್ ಪರ್ಫಾರ್ಮೆನ್ಸಸ್. ದೇ ವಿಲ್ ಟ್ರೈ ಟು ವಾಚ್ ಥಿಯೇಟರ್ ಬಿಕಾಸ್ ದೇ ವಾಂಟ್ ಟು ವಾಚ್ ಹ್ಯೂಮನ್ ಬೀಯಿಂಗ್ಸ್. ಇವತ್ತು ಯು ಡೋಂಟ್ ನೋ ವಿಚ್ ಇಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ವಿಚ್ ಇಸ್ ಅನ್ ಆ್ಯಕ್ಟರ್ ವೆನ್ ಯು ಸಿ ಯುವರ್ ಮೊಬೈಲ್ ಸ್ಕ್ರೀನ್. ಸೊ ವೆನ್ ಯು ಫೈನಲಿ ವಾಂಟ್ ಟು ವಾಚ್ ರಿಯಲ್ ಹ್ಯೂಮನ್ ಬ್ರೀದಿಂಗ್ ಆ್ಯಕ್ಟರ್ಸ್, ಆವಾಗ ಪೀಪಲ್ ವಿಲ್ ರಿಟರ್ನ್ ಬಿಕಾಸ್ ಇಟ್ ಈಸ್ ಅ ಹ್ಯೂಮನ್ ನೀಡ್ ಟು ಸೋಷಲೈಸ್. ದಿಸ್ ಇಸ್ ಗೋಯಿಂಗ್ ಟು ಹ್ಯಾವ್ ಇಟ್ಸ್ ಟೈಮ್. ಇದಕ್ಕೊಂದು ಶೆಲ್ಫ್ ಲೈಫ್ ಇದೆ ಅಂತ ನಾನು ನಂಬಿದ್ದೀನಿ. ಇರಲಿಲ್ಲ, ಇದಕ್ಕೊಂದು ಶೆಲ್ಫ್ ಲೈಫ್ ಇಲ್ಲ ಅಂದರೆ ಹ್ಯುಮ್ಯಾನಿಟಿಗೆ ಒಂದು ದೊಡ್ಡ ಆತಂಕ ಕಾದಿದೆ ಅಂತ ನಾನು ನಂಬಿದ್ದೀನಿ. ಸೊ somewhere cinema and humanity is interlinked. Art and humanity is interlinked. Okay. Cinema is art. Of course it is commerce also, but you go to watch a movie for what? To take an experience home, to change it. A good film usually changes your way of thinking. It changes something inside you, alva. ಅಲ್ಲಿ ಹೀರೋ ಹೇಗೆ ಬದಲಾಗ್ತಾನೆ ಆ ಕ್ಯಾರೆಕ್ಟರ್ ಆರ್ಕಲ್ಲಿ, ಅದು ನಿಮ್ಮಲ್ಲೂ ಆಗಿರುತ್ತೆ. And recently Spotify or the audio label that put out data that how the culture of listening to songs is fading away. Listenership ಇದೆ ಅವರಿಗೆ, ಪಾಡ್ಕಾಸ್ಟ್ ಕಲ್ಚರ್ ಪಿಕ್ ಆಗ್ತಾ ಇದೆ. ಬಟ್ there was a time wherein people just dedicated time to listen to songs. ನಿಜ, ಹೌದು. ನನಗೇನೆ ಐ ಹ್ಯಾಡ್ ಪ್ಲೇ ಲಿಸ್ಟ್ ಫಾರ್ ವೇರಿಯಸ್ ಎಮೋಷನ್ಸ್. ಡ್ರೈವ್ಗೊಂದು, ಜಿಮ್ಗೊಂದು, ಪಾರ್ಟೀಸ್ಗೊಂದು. ಸೊ ಏನೂ ಇಲ್ಲ ಅಂದರೆ ಸಂಜೆ ಮೇಲೆ ಕೆಲಸತ್ರಿ ಒಂದು 2 hours ಬ್ಯಾಕ್ ಇನ್ ಮೈ ಕಾಲೇಜ್ ಡೇಸ್ ಆಲ್ಸೋ ಒಂದು ವಾಕ್ಮ್ಯಾನ್ ಹಾಕ್ಕೊಂಡು CD ಹಾಕೊಂಡು ಸುಮ್ಮನೆ ಸಾಂಗ್ಸ್ ಕೇಳ್ತಾ ಇದ್ವಿ. ಹೌದು. ಸೊ ಆಫ್ ಲೈಟ್ ಇವನ್ ದಟ್ ಈಸ್ ಹೌದು, ಫೇಡಿಂಗ್ ಔಟ್. ಹೌದು. ಆ್ಯಕ್ಚುಲಿ ನಾನು ಚಿಕ್ಕವನಾಗಿದ್ದಾಗ ಈ ಪ್ಲೇಟ್ ಬರೋದು LP, ಅದನ್ನು ತೊಗೊಂಬಂದರೆ ಪಾಕಿಸ್ತಾನೋ ಯಾವುದೋ ಒಂದು ಸಿನಿಮಾ ತಂದರೆ ಅದನ್ನ ಹಾಕಿ ನಾವು ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದ್ವಿ. ಜಸ್ಟ್ ಸಿಟ್ ಆ್ಯಂಡ್ ಲಿಸನ್ ಟು ದ ಸಾಂಗ್, ಆಯಿತಾ. ಅದಾದಮೇಲೆ ವಾಕ್ಮ್ಯಾನ್ ಬಂತು, ಟೇಪ್ ರೆಕಾರ್ಡರ್ಗಳು ಬಂತು. ಆವಾಗಲೂ ಅಷ್ಟೇ, ರೇಡಿಯೋ ಹಾಕಿದ್ರೆ ರೇಡಿಯೋ ಪ್ಲೇ ಆಗ್ತಿದ್ರೆ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಅಂದರೆ ಮ್ಯೂಸಿಕ್ ಕೇಳ್ತಾ ಇನ್ನೇನೋ ಮಾಡಬೇಕು ಅಂತಿಲ್ಲ, ಆಯಿತಾ. ಆಮೇಲೆ ವಾಕ್ಮ್ಯಾನ್ ಬಂತು. ವಾಕ್ಮ್ಯಾನ್ ಹಾಕ್ಕೊಂಡು ನಮ್ಮ ಕಾಲೇಜಲ್ಲಿ, ನಾನು ಯೂನಿವರ್ಸಿಟಿಲಿ ಓದ್ತಿರುವಾಗ ಬಸ್ ಸೀಟಲ್ಲಿ ಕೂತ್ಕೊಂಡು ಐ ವುಡ್ ಲುಕ್ ಎಟ್ ದ ಲ್ಯಾಂಡ್ಸ್ಕೇಪ್ ವೈಲ್ ದ ಮ್ಯೂಸಿಕ್ ಪ್ಲೇಡ್ ಆ್ಯಂಡ್ ಐ ವುಡ್ ಕನೆಕ್ಟ್ ದ ವಿಜುವಲ್ಸ್ ಟು ದ ಮ್ಯೂಸಿಕ್. ಅದು ಹೋಗಿ ಇವತ್ತು ಹೇಗಾಗಿದೆ ಅಂದರೆ, ಐ ಹ್ಯಾವ್ ಸೀನ್ ಯಂಗ್ಸ್ಟರ್ಸ್, ಹಾಡು ಶುರುವಾಗುತ್ತೆ, ದೇ ಡೋಂಟ್ ಈವನ್ ಹ್ಯಾವ್ ದ ಪೇಷನ್ಸ್ ಟು ಲಿಸನ್ ಟು ದ ಫುಲ್ ಸಾಂಗ್, ದೇ ಸ್ಕಿಪ್ ಟು ದ ಮೇನ್ ಬಿಟ್. ಆಮೇಲೆ ನಮ್ಮದು ಕ್ಯಾಸೆಟ್ ಯುಗದಲ್ಲಿ ನಾವು ಬಂದಿದ್ದರಿಂದ ನೀವು ಒಂದು ಕ್ಯಾಸೆಟ್ ಹಾಕಿದಾಗ ಅದ್ರದ್ದು 3ನೇ ಹಾಡೋ 4ನೇ ಹಾಡೋ ನಿಮ್ಮ ಫೇವ್ರೇಟ್ ಹಾಡಾಗಿರುತ್ತೆ. ಆದರೆ ಅಲ್ಲಿಗೆ ಜಂಪ್ ಮಾಡೋಕ್ಕಾಗ್ತಿರ್ಲಿಲ್ಲ ಕ್ಯಾಸೆಟಲ್ಲಿ. ಯು ಹ್ಯಾಡ್ ಟು ಇಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಬೇಕು. ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಅದು ಹೋಗ್ತಿರಲಿಲ್ಲ ಅದು. ಸೊ ಯು ಹ್ಯಾಡ್ ಟು ಲಿಸನ್ ಟು ಆಲ್ ಸಾಂಗ್ಸ್ ಆ್ಯಂಡ್ ವೆನ್ ಯುವರ್ ಫೇವ್ರೇಟ್ ಸಾಂಗ್ ಕಮ್ಸ್ ಯು ಆರ್ ಹ್ಯಾಪಿ, ಅಲ್ವಾ. ಬಟ್ ಅಲ್ದಿದ್ರೆ ಯು ವುಡ್ ಲಿಸನ್ ಟು ಆಲ್ ದಿ ಅದರ್ ಸಾಂಗ್ಸ್ ಆಸ್ ವೆಲ್. ಇವತ್ತು ಹಂಗಿಲ್ಲ. ನಿಮ್ಮ ಫೇವ್ರೇಟ್ ಸಾಂಗ್ಗಳಿಗೆ ಯು ವಾಂಟ್ ಟು ಸ್ಕಿಪ್ ಟು ದ ಬೆಸ್ಟ್ ಪಾರ್ಟ್, ಆ್ಯಂಡ್ ದಟ್ಸ್ ಅ ಸೀರಿಯಸ್ ಇಶ್ಯೂ. ಆಮೇಲೆ ಇಟ್ಸ್ ಆಲ್ಸೋ ಗೋಯಿಂಗ್ ಟು ಎಫೆಕ್ಟ್ ದಿ ಆರ್ಟಿಸ್ಟ್ಸ್, ಯಾರು ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾರೋ. ಈಗ ಇತ್ತೀಚಿನ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ಮಾತಾಡೋದು ನಾನು ನೋಡಿದ್ದೀನಿ. ಈ ಜಾಗ ಒಳ್ಳೆ ರೀಲ್ ಆಗುತ್ತೆ, ಈ ಜಾಗ ಒಳ್ಳೆ ಇದಾಗುತ್ತೆ, ವೈರಲ್ ಆಗುತ್ತೆ ಅಂತ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಒಂದು ಇಡೀ ಹಾಡು ಹೇಗೆ ಅನ್ನೋದನ್ನ ಬಿಟ್ಟು. ಇದು ಯಾವುದು ನನ್ನ ಪ್ರಕಾರ ಸಂಗೀತಕ್ಕೆ ಒಳ್ಳೇದಲ್ಲ. ಆಮೇಲೆ ಸಂಗೀತ ಕೇಳುವ ರೀತಿನೂ ಹೇಗಾಗಿದೆ ಅಂದರೆ, ಸಂಗೀತ ಒಂದು ಬ್ಯಾಕ್ಗ್ರೌಂಡ್ ನಾಯ್ಸ್ ಆಗೋಗಿದೆ. You want the music to be playing while you're doing something. ಸೊ ಆ ಸಂಗೀತನೂ ಕೇಳ್ತಿಲ್ಲ ನೀವು, ಈ ಕೆಲಸನೂ ನೆಟ್ಟಿಗೆ ಮಾಡ್ತಿಲ್ಲ, ಆ ಮಧ್ಯದಲ್ಲಿ ಎಲ್ಲ ಒಂದು ಕಡೆ ತ್ರಿಶಂಕು ಸ್ಥಿತಿಲಿ ಸಿಗಾಕೊಂಡಿದೆ. ಸೊ another question is somewhere ಈ ವೈಲೆಂಟ್ ಸಬ್ಜೆಕ್ಟ್ಸ್ ಬಂದಾಗ there are stances where people may feel the character to be aspirational, ಒಂಥರ ಆಗಬೇಕು, though there is a poetic justice of ಈ ರೊಮ್ಯಾಂಟಿಸೈಸಿಂಗ್ ವಿಲನ್ಸ್ ಅಂತಾರಲ್ಲ. ಸೊ ಹೌ ಡು ಯು ಡ್ರಾ ಅ ಲೈನ್ ಸರ್, ವೆನ್ ವಿಲ್ ಯು ನೋ ದಿಸ್ ಶುಡಂಟ್ ಬಿಕಮ್ ಆಸ್ಪಿರೇಷನಲ್ ಅಂತ? ಸೊ ಎಸೆನ್ಷಿಯಲಿ ಒಂದು ವಯಲೆಂಟ್ ಸಿನಿಮಾ ಮಾಡುವಾಗಲೇ ಯು ಮೇಕ್ ಇಟ್ ಹೋಪಿಂಗ್ ದಟ್ ದಿ ಆಡಿಯನ್ಸ್ ಡಸ್ ನಾಟ್ ಲೈಕ್ ದ ವಯಲೆನ್ಸ್. ದಟ್ ಶುಡ್ ಬಿ ದಿ ಅಪ್ರೋಚ್. ಸೊ ಒಂದು ಸಿನಿಮಾಲಿ ವಯಲೆನ್ಸ್ ಇದ್ದರೆ ವಯಲೆನ್ಸ್ ಎಷ್ಟು ತಪ್ಪು ಅಂತ ತೋರ್ಸೋಕ್ಕೆ ವಯಲೆನ್ಸ್ ಇರಬೇಕು. ಈಗ ಮಹಾಭಾರತ ಫಾರ್ ಎಕ್ಸಾಂಪಲ್, ಮಹಾಭಾರತ ಅದ್ಭುತವಾದ ಯುದ್ಧದ ಕಥೆ ಅಂತ ಅನ್ನೋದಿಲ್ಲ.
ಯುದ್ಧ ಯಾಕೆ ವೇಸ್ಟ್ಫುಲ್ಲು, ಯುದ್ಧ ಎಂಥ ಆ, ಅಣ್ಣ ತಮ್ಮಂದಿರು ಕಸಿನ್ಸ್ ಒಬ್ರನ್ನೊಬ್ರು ಕೊಲ್ಲೋ ಥರ ಆಗೋದು, ಈ ಥರದಕ್ಕೆ ಲೀಡ್ ಆಗುತ್ತೆ. ಇಟ್ಸ್ ಅನ್ ಆ್ಯಂಟಿ ವಾರ್ ಸ್ಟೋರಿ ಅಲ್ವಾ ಮಹಾಭಾರತ. ಅದೇ ರೀತಿ ಆದಿನಗಳು ಸಿನಿಮಾ ನಾನು ಮಾಡುವಾಗ ಅಗ್ನಿಶ್ರೀಧರ್ ಆ ಲೋಕನ ನೋಡಿದ್ರಿಂದ, ಅಲ್ಲಿ ಜೀವಿಸಿದ್ರಿಂದ, ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಅಂದರೆ ಇದನ್ನು ಗ್ಲೋರಿಫೈ ಮಾಡಬಾರ್ದು, ಗ್ಯಾಂಗ್ಸ್ಟರ್ಸ್ನ, ಅಂಡರ್ವರ್ಲ್ಡ್ನ ಗ್ಲೋರಿಫೈ ಮಾಡಬಾರ್ದು, ಹೇಗಿತ್ತು ಹಾಗೆ ಆದಷ್ಟು ಅಥೆಂಟಿಕ್ಕಾಗಿ ತೋರಿಸ್ಬೇಕು ಅಂತ. ಯಾವುದೇ ಒಂದು ಅಂಡರ್ವರ್ಲ್ಡ್ ಸಿನಿಮಾದ ಫೈನಲ್ ಮೆಸೇಜ್ ಏನಿರುತ್ತೆ ಅಂದರೆ ಕ್ರೈಮ್ ಡಸ್ ನಾಟ್ ಪೇ. ಸೊ ಅದೇ ನಮಗೆ ಆ ದಿನಗಳದ್ದು ಮೆಸೇಜ್ ಆಗಿರುತ್ತೆ. ಅದೇ ಮತ್ತೆ ನಾವು ಬಲರಾಮನ ದಿನಗಳಲ್ಲಿ ಕೂಡ ನೋಡ್ತೀವಿ. ಈ ಸಿನಿಮಾ ನೋಡಿದ್ಮೇಲೆ ನಾವುಗಳು ಹೋಗಿ ಗೂಂಡಾಗಳಾದರೆ ಎಷ್ಟು ಚೆನ್ನಾಗಿರುತ್ತೆ, ನಾವುಗಳು ಹೋಗಿ ರೌಡಿಗಳಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ರೆ ಅದು ಫಿಲ್ಮ್ ಮೇಕರಿನ ಸೋಲಾಗುತ್ತೆ. ಅದು ಉದ್ದೇಶ ಅಲ್ಲ. ರೌಡಿಸಮ್ ಅನ್ನೋ ಲೋಕ ಎಷ್ಟು ಭೀಕರವಾಗಿದೆ, ಅದರೊಳಗೂ ಅನೇಕ ರೀತಿಯ ಲವ್ ಸ್ಟೋರಿಗಳಿದೆ, ಲಾಯಲ್ಟಿ, ಬಿಟ್ರೇಯಲ್, ಇವೆಲ್ಲ ಇದೆ ಅದರೊಳಗೆ. ಆದರೆ ಇಟ್ ಈಸ್ ಆಲ್ಸೋ ಅ ವೆರಿ ಸ್ಯಾಡ್ ಲೈಫ್ ಅನ್ನೋದು ನಾವು ಆ ದಿನಗಳಲ್ಲೂ ಕೂಡ ನೋಡ್ಬೋದು, ಅದನ್ನ ಮತ್ತೆ ಬಲರಾಮನ ದಿನಗಳಲ್ಲೂ ಕೂಡ ನೋಡ್ಬೋದು. We would want to end the discussion with you addressing the aspiring makers community, the ones who are writing their second film, third film, or maybe who are debuting, or maybe you are waiting for their acting opportunities. ಅಂದರೆ ಈಗಿನ ವಾತಾವರಣ, ದಿ ಅಟೆನ್ಷನ್ ಸ್ಪ್ಯಾನ್, ದಿ AI, ದ ಶೇಕಿ ಇಂಡಸ್ಟ್ರಿ ಸಿಚುವೇಶನ್, ಈ ಎಲ್ಲ ವಾತಾವರಣದಲ್ಲೂ ಐ ವಾಂಟ್ ಟು ಎಂಟರ್ ಆ್ಯಂಡ್ ಡೂ ಸಮಥಿಂಗ್ ಅಂತ ಹೋಪ್ಫುಲ್ ಆಗಿರೋರಿಗೆ ವಾಟ್ ಈಸ್ ಯುವರ್ ಪೀಸ್ ಆಫ್ ಅಡ್ವೈಸ್? See, one advice which my guru Girish Karnad gave me when I was very young, when I asked him, I'm thinking of making my first film, what is your advice antandaga, he said the best advice is no advice anta, because the time in which he made his films, the audience for whom he made his films, and the time in which I make my films and the audience are different. ಸೊ ಅದೇ ಅಡ್ವೈಸ್ ನಾನು ಈಗಲೂ ಹೇಳ್ತೀನಿ. ಬಟ್ ಅದ್ರ ಜೊತೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಹೇಗೆ ಮಾಡ್ತಾರೋ ಹಾಗೆ ಮಾಡೋದು ಒಂದು. ಇನ್ನೊಂದು, ನಾನು ಅದನ್ನು ಬ್ರೇಕ್ ಮಾಡ್ತೀನಿ, ಎಲ್ಲರೂ ಒಂದು ರೀತಿ ಹೋಗ್ತಾ ಇದ್ರೆ ನಾನು ಬೇರೆ ದಾರಿಲಿ ಹೋಗಿ ಇದು ಕೂಡ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ಅನ್ನೋದಿದೆಯಲ್ಲ, ಅದು ಇನ್ನೊಂದು. ಈ ಎರಡನೇ ರೀತಿ, ಎರಡನೇ ಅಟೆಂಪ್ಟ್, ಎರಡನೇ ದಾರಿ ನೀವು ಹಿಡಿದಾಗ ನಿಜವಾಗ್ಲೂ ನಿಮ್ಮ ಸಿನಿಮಾ ಗೆದ್ದಾಗ ನಿಮ್ಮನ್ನು ನೀವು ಗುರುತಿಸ್ಕೊಳ್ತೀರಾ. ಅಂದರೆ ಯು ವಿಲ್ ಕಾವ್ ಅ ಡಿಫ್ರೆಂಟ್ ಐಡೆಂಟಿಟಿ ಫಾರ್ ಯೋರ್ ಸೆಲ್ಫ್. ಸೊ ಬೇರೆ ಸಿನಿಮಾಗಳು ನೋಡ್ಕೊಂಡು ಸಿನಿಮಾ ಮಾಡಬೇಡಿ, ಬೇರೆ ಸಿನಿಮಾ ಸ್ಟೈಲ್ಗಳು ನೋಡ್ಕೊಂಡು ಅದೇ ಸ್ಟೈಲಲ್ಲಿ ಮಾಡೋಕ್ಕೆ ಹೋಗಬೇಡಿ, ಅದನ್ನ ಓಮಾಜ್ ಅಂತ ಕರಿಬೇಡಿ. ನಿಮ್ಮದೇ ಒಂದು ಅಸ್ತಿತ್ವವನ್ನು, ನಿಮ್ಮದೇ ಒಂದು ಛಾಪನ್ನು ಹಾಕೋಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಎಲ್ಲರೂ ಫಾಸ್ಟ್ ಪೇಸ್ಟ್ ಮಾಡ್ತಾರೆ, ನಾನು ಫಾಸ್ಟ್ ಪೇಸ್ ಮಾಡಬೇಕು ಅಂತ ಏನಿಲ್ಲ. ನಾನು ಭಾಳ ಸ್ಲೋ ಆಗಿ ಇನ್ನೊಂದು ಬೇರೆ ಏನೋ ಒಂದು ಹೇಳೋ ಪ್ರಯತ್ನ ಪಡ್ಬೋದು. ಅಬ್ಸೆಷನ್ ಎಸ್ ಪ್ರೂವ್ಡ್ ದಟ್ ಅಲ್ವಾ. ಸೊ ಐ ಥಿಂಕ್ ಒಂದು, ಈಗಿನ ಜನ್ರೇಷನ್ ಈಸ್ ಮೋರ್ ವಿಷುವಲಿ ಲಿಟ್ರೇಟ್ ದೆನ್ ಅವರ್ ಜನ್ರೇಷನ್. ಮೋರ್ ವಿಷುವಲಿ ಲಿಟ್ರೇಟ್ ಅನ್ನೋದಕ್ಕಿಂತ ಮೋರ್ ವಿಷುವಲಿ ಲರ್ನ್ಡ್. ಅವ್ರದ್ದು ಮೊದಲಿಂದನೂ ಮೊಬೈಲ್ಗೆ ಎಕ್ಸ್ಪೋಸ್ ಆಗಿರೋದ್ರಿಂದ, ನಮಗೆಲ್ಲ ಕ್ಯಾಮ್ರಾ ಅಂದರೆ ಬೆರಗಾಗಿತ್ತು. ಬಟ್ ಅವ್ರಿಗೆ ಮೊಬೈಲ್ ಫೋನಲ್ಲಿ ಕ್ಯಾಮ್ರಾ ಮೊದಲಿಂದನೂ ನೋಡಿದ್ದಾರೆ, ಎಡಿಟಿಂಗ್ ಅಂದರೆ ಮೊದಲಿಂದನೂ ಗೊತ್ತು. ಸೊ ದಿಸ್ ಇಸ್ ಬಿಕಮ್ ಲೈಕ್ ಸೆಕೆಂಡ್ ನೇಚರ್. ಫಿಲ್ಮ್ ಮೇಕಿಂಗ್ ಇಸ್ ಆಲ್ಮೋಸ್ಟ್ ಬಿಕಮ್ ಲೈಕ್ ಸೆಕೆಂಡ್ ನೇಚರ್. ಸೊ ಯು ಹ್ಯಾವ್ ಟು ಮೂವ್ ಫ್ರಮ್ ಫಿಲ್ಮ್ ಮೇಕಿಂಗ್ ಟು ಕ್ರಿಯೇಟಿಂಗ್ ಆರ್ಟ್. If you will do something that is going to change the way everybody thinks about this art, then you'll have made a place for yourself. Wonderful. Thank you so much, sir. You've Thank you, always Dheeraj. been a great inspiration to our entire community. Very eagerly, curiously looking forward for Balraman Dinagalu. All the best, sir. Thank you so much, Thank you Dheeraj. for giving us your time. Thank you to you and your whole team. Thank you, sir. Thanks.